Hello students, welcome back to our English class. In this class, we are going to continue with the lesson I believe that books will never disappear. It is an interview with George Louis Borges. Dear students, ಇವತ್ತಿನ ತರಗತಿಯಲ್ಲಿ ಜಾರ್ಜ್ ಲೂಯಿಸ್ ಬೋರ್ಗಸ್ ಅವ್ರ ಜೊತೆ ನಡೆದಿರುವಂಥ ಈ ಸಂವಾದದ ರೂಪದಲ್ಲಿರ್ತಕ್ಕಂಥ ಐ ಬಿಲೀವ್ ದ್ಯಾಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅನ್ನುವಂಥ ಪಾಠದ ಮುಂದಿನ ಭಾಗವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಹಿಂದಿನ ಕ್ಲಾಸಲ್ಲಿ ನಾವು ನೋಡಿದ್ವಿ, ಈ ಎಲಿಫ್ಯಾನೋ ಅವರು ಈ ಬೋಗಸ್ ಅವರಿಗೆ ಸುಮಾರು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಆ ಎಲ್ಲ ಪ್ರಶ್ನೆಗಳಿಗೆ ಬೋಗಸ್ ಅವರು ಆನ್ಸರನ್ನು ಮಾಡ್ತಾ ಹೋಗ್ತಾ ಇರ್ತಾರೆ. ಮೊದಲಿಗೆ ಅವ್ರ ತಾಯಿ ಬಗ್ಗೆ ಕೇಳ್ತಾರೆ, ಹಾಗೇನೆ ಈ ಬೋಗಸ್ ಅವ್ರಿಗಿರ್ತಕ್ಕಂಥ ಈ ಬ್ಲೈಂಡ್ನೆಸ್ ಬಗ್ಗೆ ಕೂಡ ಪ್ರಶ್ನೆ ಕೇಳ್ತಾರೆ. ಅದ್ರ ಬಗ್ಗೆ ತಮಗೆ ಏನ್ ಅನ್ಸುತ್ತೆ ಅನ್ನೋದನ್ನೆಲ್ಲ ಅವ್ರು ಹೇಳ್ತಾ ಹೋಗ್ತಾರೆ. ಹಾಗೇನೆ ಈ ಪುಸ್ತಕದ ಇತಿಹಾಸದ ಬಗ್ಗೆನೇ ಒಂದು ಪುಸ್ತಕ ಬರಿಬೇಕು, ತಾವೇನಂತೀರಾ ಅಂತ ಕೇಳಿದಾಗ ಅದರ ಬಗ್ಗೆ ಕೂಡ ತಮ್ಮ ಅನಿಸಿಕೆಗಳನ್ನ ಹೇಳ್ತಾ ಹೋಗ್ತಾ ಇದ್ದಾರೆ. ಈ ಎಲ್ಲ ವಿಷಯಗಳನ್ನ ಹಿಂದಿನ ತರಗತಿಯಲ್ಲಿ ನೋಡ್ತಾ ಬಂದಿದ್ದೀವಿ. ಇನ್ನು ಇವತ್ತಿನ ತರಗತಿಯಲ್ಲಿ ಮತ್ತೆ ಈ ಎಲಿಫ್ಯಾನೋ ಅವರು ಬೋಗಸ್ ಅವರಿಗೆ ಯಾವ್ಯಾವ ಪ್ರಶ್ನೆಗಳನ್ನ ಕೇಳ್ತಾರೆ, ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನ ಕೇಳಬಹುದು, ಅದಕ್ಕೆ ಈ ಬೋಗಸ್ ಅವರು ಏನಂತ ಹೇಳ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ನಾನು ಮೊದಲೇ ಹೇಳಿದ್ದೆ, ಬೇರೆ ಪಾಠಗಳ ತರ ತಮಗಿಲ್ಲಿ ಇಂಟ್ರೆಸ್ಟ್ ಬರದೇ ಇರಬಹುದು, ಆದ್ರೂ ಕೂಡ ಸಿಲೆಬಸ್ ಇರೋದ್ರಿಂದ ಇಲ್ಲಿ ಸೀರಿಯಸ್ ಮ್ಯಾಟರ್ನ ಡಿಸ್ಕಸ್ ಮಾಡಿದ್ರು ಕೂಡ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ತಾವು ಎಕ್ಸಾಮಿನೇಷನ್ ಅಲ್ಲಿ ಯಾವುದೇ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಈಸಿಯಾಗಿ ಆನ್ಸರ್ ಮಾಡ್ತೀರಾ ಅಂತ ಹೇಳ್ತಾ ಈ ಎಲಿಫ್ಯಾನೋ ಅವರು ಬೋಗಸ್ ಅವರಿಗೆ ಏನ್ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಅವರು ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ಇವಾಗ ಲೈನ್ ಬೈ ಲೈನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೋಣ. ಎಲಿಫ್ಯಾನೋ ಅವರು ಬೋಗಸ್ ಅವರಿಗೆ ಕೇಳ್ತಾ ಇದ್ದಾರೆ, ಬೋಗಸ್, ವಾಟ್ ಈಸ್ ಪೊಯೆಟ್ರಿ, ಹೌ ವುಡ್ ಯು ಡಿಫೈನ್ ಇಟ್ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇಲ್ಲಿ ವಾಟ್ ಈಸ್ ಪೊಯೆಟ್ರಿ ಅಂತ ಕೇಳ್ತಾ ಇದ್ದಾರೆ. ಪೊಯೆಟ್ರಿ ಅಂತಂದ್ರೆ ಕಾವ್ಯ ಅಂತ ನಾವು ಕರಿತೀವಿ. ಈ ಕಾವ್ಯ ಅಂದ್ರೆ ಏನು, ಅದನ್ನ ತಾವು ಹೇಗೆ ವ್ಯಾಖ್ಯಾನಿಸ್ತೀರಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವು ಸ್ವಲ್ಪ ಗಮನ ಕೊಡಿ. ಯಾಕೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಸಾರಿ ತಮಗೆ ಎಕ್ಸಾಮಿನೇಷನ್ ಅಲ್ಲಿ 4 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳ್ತಾ ಇರ್ತಾರೆ. ವಾಟ್ ಈಸ್ ಪೊಯೆಟ್ರಿ ಅಕಾರ್ಡಿಂಗ್ ಟು ಬೋರ್ಗಸ್ ಅಂತ ಪ್ರಶ್ನೆ ಕೇಳಿದ್ರೆ ಇಲ್ಲಿ ಬೋರ್ಗಸ್ ಅವರು ಮುಂದೆ ಏನ್ ಹೇಳ್ತಾರೆ ಅನ್ನೋದನ್ನ ತಾವು ಎಕ್ಸಾಮಿನೇಷನ್ ಅಲ್ಲಿ ಆನ್ಸರ್ ಆಗಿ ಬರಿಬೇಕಾಗತ್ತೆ. ಹಾಗಾದ್ರೆ ಪೊಯೆಟ್ರಿ ಅಂದ್ರೆ ಏನು? ನಮಗೆ ಗೊತ್ತಿರ್ತಕ್ಕಂಥದ್ದು ಪೋಯಮ್ ಅಲ್ವಾ. ಈ ಹಾಡುಗಳನ್ನೆಲ್ಲ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರ್ತಾರೆ, ಅವುಗಳಿಗೆ ನಾವು ಪೋಯಮ್ಸ್ ಅಂತ ಕರಿತೀವಿ. ಹಾಗಾದ್ರೆ ಪೊಯೆಟ್ರಿ ಅಂದ್ರೆ ಏನು? ಈ ಕಾವ್ಯಕ್ಕೂ ಮತ್ತೆ ಕವನಗಳಿಗೂ ಇರ್ತಕ್ಕಂಥ ವ್ಯತ್ಯಾಸವನ್ನ ಸ್ವಲ್ಪ ನಾವು ಲೈಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಂದೆ ಬೋಗಸ್ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ಈಸಿಯಾಗಿ ಅರ್ಥ ಮಾಡ್ಕೊಂಡ್ಬಿಡ್ಬೋದು. ಈ ಪೊಯೆಟ್ರಿ ಬಗ್ಗೆ ಗ್ರೇಟ್ ಪೊಯೆಟ್, ದೊಡ್ಡ ಕವಿಯಾಗಿರ್ತಕ್ಕಂಥ ವಿಲಿಯಂ ವರ್ಡ್ಸ್ವರ್ತ್ ಒಂದು ಲೈನ್ ಅನ್ನ ಬರೀತಾನೆ, ಪೊಯೆಟ್ರಿ ಈಸ್ ದ ಸ್ಪಾಂಟೇನಿಯಸ್ ಓವರ್ಫ್ಲೋ ಆಫ್ ಪವರ್ಫುಲ್ ಫೀಲಿಂಗ್ಸ್ ಅಂತ ಹೇಳ್ತಾನೆ. ಈ ಕಾವ್ಯ ಅನ್ನತಕ್ಕಂಥದ್ದು ಯಾವಾಗ ರಚನೆ ಆಗತ್ತೆ, ಯಾವಾಗ ಸೃಷ್ಟಿ ಆಗತ್ತೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಈ ಸ್ವಾಭಾವಿಕವಾಗಿರ್ತಕ್ಕಂಥ ಭಾವನೆಗಳು, ಫೀಲಿಂಗ್ಸ್ಗಳು ಉಕ್ಕಿ ಹರಿದಾಗ ಈ ಕಾವ್ಯಗಳು ರಚನೆ ಆಗ್ತವೆ ಅಂತ ಹೇಳ್ತಾನೆ. ಅದನ್ನೇ ನಾವು ಪೊಯೆಟ್ರಿ ಅಂತ ಕರಿತೀವಿ ಹೊರತು ಸುಮ್ಮನೆ ಒಂದು 4-5 ಲೈನನ್ನು ನಾವು ಬರೆದು ಬಿಟ್ರೆ ಅದು ಪೋಯಮ್ ಆಗುತ್ತೆ ಹೊರತು ಪೊಯೆಟ್ರಿ ಆಗಲ್ಲ. ತಮಗೂ ಕೂಡ ಗಮನಕ್ಕೆ ಬಂದಿರಬಹುದು, ಸುಮಾರು ಜನ ಈಗಿನ ಕಾಲದಲ್ಲಿ ತಾವು ಕೂಡ ಒಬ್ಬ ಕವಿ ಅಂತ ಅನಿಸ್ಕೋಬೇಕಂತ ಹೇಳ್ಬಿಟ್ಟು ಎಲ್ಲೋ ಅಲ್ಲಿದೋ ಇಲ್ಲಿದೋ ಒಂದೆರಡು ವರ್ಡ್ಸ್ನ ತಗೊಂಡು ಒಂದೆರಡು ಲೈನ್ನ ತಗೊಂಡು ಹಾಗೆ ಹೀಗೆ ಬರ್ಕೊಂಡು ನಾನು ಒಬ್ಬ ಕವಿ ಅಂತ ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಆದರೆ ಅವರೆಲ್ಲರೂ ಕೂಡ ಮಹಾನ್ ಕವಿಗಳಾಗಲ್ಲ, ಅದು ಕಾವ್ಯ ಅಂತ ಕೂಡ ಅನಿಸ್ಕೊಳ್ಳೋಕ್ಕಾಗಲ್ಲ. ಈ ಮಹಾಕಾವ್ಯ ಗಳಾಗ್ಲಿ ಈ ಕಾವ್ಯ ಯಾವಾಗ ರಚನೆ ಆಗುತ್ತೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಫೀಲಿಂಗ್ಸ್ ಏನಿದಾವೆ, ಭಾವನೆಗಳಿದಾವೆ, ಅವು ಉಕ್ಕಿ ಹರಿದಾಗ ಅಲ್ಲಿ ಕಾವ್ಯಗಳು ರಚನೆ ಆಗ್ತವೆ. ಅದನ್ನೇ ಪೊಯೆಟ್ರಿ ಅಂತ ವರ್ಡ್ಸ್ವರ್ತ್ ಹೇಳ್ತಾನೆ. ಅದನ್ನೇ ಇಲ್ಲಿ ಬೋಗಸ್ ಅವರು ತಮ್ಮ ಮಾತಿನಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಏನ್ ಹೇಳ್ತಾರೆ ನೋಡಿ, ಸ್ವಲ್ಪ ಗಮನ ಇಟ್ಟು ಕೇಳ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ ಇದನ್ನ. ಐ ಬಿಲೀವ್ ದ್ಯಾಟ್ ಪೊಯೆಟ್ರಿ ಈಸ್ ಸಮಥಿಂಗ್ ಇಂಟಿಮೇಟ್ ಸೋ ಎಸೆನ್ಷಿಯಲ್. ಇಲ್ಲಿ ಬೋಗಸ್ ಅವ್ರು ಹೇಳ್ತಾ ಇದ್ದಾರೆ, ಈ ಪೊಯೆಟ್ರಿ ಅನ್ನತಕ್ಕಂಥದ್ದು ಹೇಗೆ ಅಂತಂದ್ರೆ ಇದು ತುಂಬಾ ಇಂಟಿಮೇಟ್ ಆಗಿರ್ತಕ್ಕಂಥದ್ದು, ಅಂದ್ರೆ ತುಂಬಾ ನಿಕಟವಾಗಿರ್ತಕ್ಕಂಥದ್ದು, ತುಂಬಾ ಎಸೆನ್ಷಿಯಲ್, ತುಂಬಾ ಅಗತ್ಯವಾಗಿರ್ತಕ್ಕಂಥದ್ದು, ಅದು ಅಷ್ಟೊಂದು ವೈಯಕ್ತಿಕವಾಗಿರ್ತಕ್ಕಂಥ ವಿಷಯ ಆಗಿರ್ತದೆ. ದಟ್ ಇಟ್ ಕೆನಾಟ್ ಬಿ ಡಿಫೈನ್ಡ್ ವಿತೌಟ್ ಓವರ್ ಸಿಂಪ್ಲಿಫೈಯಿಂಗ್ ಇಟ್. ಸೊ ಅಷ್ಟೊಂದು ನಿಕಟವಾಗಿರ್ತಕ್ಕಂಥ ಈ ಪೊಯೆಟ್ರಿ ಅನ್ನತಕ್ಕಂಥ ವಿಷಯವನ್ನ ಅಷ್ಟೊಂದು ಈಸಿಯಾಗಿ ನಾವು ವ್ಯಾಖ್ಯಾನ ಮಾಡಕ್ ಬರಲ್ಲ. ಅದನ್ನ ಓವರ್ ಸಿಂಪ್ಲಿಫೈಯಿಂಗ್ ಅಂದ್ರೆ ತುಂಬಾ ಅತಿ ಸರಳೀಕರಿಸದೆ ಈ ಪೊಯೆಟ್ರಿ ಅಂದ್ರೆ ಏನು ಅಂತ ಹೇಳೋದು ತುಂಬಾ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅನ್ನೋದನ್ನ ಮುಂದೆ ಹೇಳ್ತಾರೆ ನೋಡಿ. ಇಟ್ ವುಡ್ ಬಿ ಲೈಕ್ ಅಟೆಂಪ್ಟಿಂಗ್ ಟು ಡಿಫೈನ್. ಈ ಪೊಯೆಟ್ರಿಯನ್ನ ನಾವು ವ್ಯಾಖ್ಯಾನಿಸೋದಾದ್ರೆ, ಅದನ್ನ ಡಿಫೈನ್ ಮಾಡೋದಾದ್ರೆ ಅದು ಹೇಗೆ ಅಂತಂದ್ರೆ, ಡಿಫೈನ್ ದ ಕಲರ್ ಯೆಲ್ಲೋ, ಲವ್ ಅಂಡ್ ದ ಫಾಲ್ ಆಫ್ ಲೀವ್ಸ್ ಇನ್ ಆಟಮನ್.
ಈ ಹಳದಿ ಬಣ್ಣವನ್ನು ವರ್ಣಿಸಿ, ಈ ಹಳದಿ ಬಣ್ಣವನ್ನು ವ್ಯಾಖ್ಯಾನಿಸಿ, ಡಿಫೈನ್ ಮಾಡಿ ಅಂತ ಹೇಳಿದರೆ ಹೇಗಾಗುತ್ತೋ, ಪ್ರೀತಿ ಅಂದರೆ ಏನು ಅದಕ್ಕೊಂದು ಡೆಫಿನೇಷನ್ ಕೊಡಿ ಅಂದರೆ ಹೇಗೆ ಹೇಳೋದು ತುಂಬ ಕಷ್ಟ ಆಗುತ್ತೋ, ಹಾಗೆ ದ ಫಾಲ್ ಆಫ್ ಲೀವ್ಸ್ ಇನ್ ದ ಆಟಮನ್, ಶರದ್ ಋತುವಿನಲ್ಲಿ ಒಂದು ಗಿಡದಿಂದ ಎಲೆ ಉದುರ್ಕೊಂಡು ಬೀಳ್ತಾ ಇರ್ತದೆ, ಅದ್ರ ಬಗ್ಗೆ ಹೇಳಿ ಅಂತಂದರೆ ಅದನ್ನು ಡಿಫೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಡಿಫೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂದರೆ ಅದು ಇಲ್ಲೂ ಅಂತಲ್ಲ, ಅದನ್ನು ನಾವು ವೈಯಕ್ತಿಕವಾಗಿ ಅನುಭವಿಸಬೇಕೇ ಹೊರತು ಸುಮ್ಮನೆ ಹೇಳಿಬಿಟ್ರೆ ಅದನ್ನು ನಾವು ಸರಿಯಾಗಿ ವ್ಯಾಖ್ಯಾನ ಮಾಡಿದಂಗೆ ಆಗಲ್ಲ. ಹಾಗೆಯೇ ಈ ಪೊಯೆಟ್ರಿಯನ್ನು ಕೂಡ ಓವರ್ ಸಿಂಪ್ಲಿಫೈ ಮಾಡ್ದೇನೆ, ಅಂದರೆ ಅತಿ ಸರಳೀಕರಿಸದೇ ವ್ಯಾಖ್ಯಾನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಈ ಬೋಗಸ್ ಅವರು ಹೇಳ್ತಾ ಇದ್ದಾರೆ. ಮುಂದೆ ಏನು ಹೇಳ್ತಾರೆ ನೋಡಿ, ಐ ಬಿಲೀವ್ ದ್ಯಾಟ್ ಪೊಯೆಟ್ರಿ ಈಸ್ ದ ಏಸ್ಥೆಟಿಕ್ ಆಕ್ಟ್. ಈ ಪೊಯೆಟ್ರಿಯನ್ನು ಬೋಗಸ್ ಅವರು ಏಸ್ಥೆಟಿಕ್ ಆಕ್ಟ್ ಅಂತ ಕರೀತಾ ಇದ್ದಾರೆ. ಏಸ್ಥೆಟಿಕ್ ಅಂತಂದ್ರೆ ಸೌಂದರ್ಯಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ಸೌಂದರ್ಯ ಅಂತಂದ್ರೆ ಬಾಹ್ಯ ಸೌಂದರ್ಯ ಅಂತ ಅನ್ಕೊಳಕ್ ಹೋಗಬೇಡಿ. ಈ ಮನಸ್ಸಿನ ಸೌಂದರ್ಯ ಇರ್ಬೋದು, ಈ ಆತ್ಮ ಸೌಂದರ್ಯ ಅಂತ ಏನು ಕರಿತೀವಿ, ಈ ಭಾವನೆಗಳ ಸೌಂದರ್ಯ ಏನಿರ್ತದೆ ಅದಕ್ಕೆ ಏಸ್ಥೆಟಿಕ್ ಅಂತ ಕರೀತಾರೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಿರೋದ್ರಿಂದ ಇದನ್ನ ಬಾಹ್ಯ ವಸ್ತುಗಳನ್ನು ನಾವು ವರ್ಣನೆ ಮಾಡಿದಂಗೆ ಈ ಕಾವ್ಯವನ್ನು ವರ್ಣನೆ ಮಾಡೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ. ದ್ಯಾಟ್ ಪೊಯೆಟ್ರಿ ಈಸ್ ನಾಟ್ ದ ಪೋಯಮ್. ನೋಡಿ ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಪೊಯೆಟ್ರಿ ಅಂದರೆ ಅದು ಕೇವಲ ಒಂದು ಪೋಯಮ್ ಅಲ್ಲ, ಒಂದು ಕಾವ್ಯ ಅನ್ನೋದು ಕೇವಲ ಒಂದು ಕವಿತೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅವುಗಳ ಮಧ್ಯಕ್ಕೆ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ನಾನು ಆಗಲೇ ನಿಮಗೆ ಹೇಳಿದೆ, ಅದನ್ನೇ ಇಲ್ಲಿ ಮುಂದೆ ಹೇಳ್ತಾ ಇದ್ದಾರೆ ನೋಡಿ. ಫಾರ್, ಯಾಕೆ ಅಂದರೆ ದ ಪೋಯಮ್ ಮೇ ಬಿ ನಥಿಂಗ್ ಮೋರ್ ದನ್ ಎ ಸೀರೀಸ್ ಆಫ್ ಸಿಂಬಲ್. ಇಲ್ಲಿ ಒಂದು ಪೋಯಮ್, ಒಂದು ಹಾಡು, ಒಂದು ಕವಿತೆ ಅಂತಂದರೆ ಅಲ್ಲಿ ಸುಮ್ಮನೆ ಕೆಲವೊಂದು ಪದಗಳಿರ್ತವೆ, ಸೀರೀಸ್ ಆಫ್ ಸಿಂಬಲ್ಸ್ ಇರ್ತದೆ ಅಷ್ಟೇ ಹೊರತು ಅದು ಕಾವ್ಯ ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ ನೋಡಿ, ಪೊಯೆಟ್ರಿ ಐ ಬಿಲೀವ್ ಇಸ್ ದ ಪೊಯೆಟಿಕ್ ಆಕ್ಟ್ ದಟ್ ಟೇಕ್ಸ್ ಪ್ಲೇಸ್ ವೆನ್ ದ ಪೊಯೆಟ್ ರೈಟ್ಸ್ ಇಟ್ ವೆನ್ ದ ರೀಡರ್ಸ್ ರೀಡ್ ಇಟ್. ಇಲ್ಲಿ ಕವಿತೆಗೂ ಮತ್ತು ಕಾವ್ಯಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಕಾವ್ಯ ಅಂತಂದರೆ ಹೇಳ್ತಾ ಇದ್ದಾರೆ ಐ ಬಿಲೀವ್ ದ್ಯಾಟ್ ಇಟ್ ಈಸ್ ದ ಪೊಯೆಟಿಕ್ ಆ್ಯಕ್ಟ್. ಇಲ್ಲಿ ಪೊಯೆಟಿಕ್ ಆ್ಯಕ್ಟ್ ಅಂತ ಕರೀತಾ ಇದ್ದಾರೆ ನೋಡಿ. ಹಾಗಂದ್ರೆ ಏನು ಅಂತ ತಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕಾವ್ಯಾತ್ಮಕ ಕ್ರಿಯೆ ಅಂತ ನಾವು ಕನ್ನಡದಲ್ಲಿ ಹೇಳ್ಬೋದು. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಒಂದು ಕಾವ್ಯ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಭಾವನೆಗಳು ಉಕ್ಕಿ ಹರಿದಾಗ ಅಲ್ಲಿ ಕಾವ್ಯ ರಚನೆ ಆಗತ್ತೆ ಅಂತ ಹೇಳಿದೆ. ಈಗ ಒಬ್ಬ ಕವಿ ತನ್ನ ಕಾವ್ಯವನ್ನು ರಚನೆ ಮಾಡುವಾಗ ಅವನಲ್ಲಿ ಯಾವ ಫೀಲಿಂಗ್ಸ್ಗಳು ಉಕ್ಕಿ ಹರಿತಾ ಇದ್ವೋ ಅವನು ಬರೆದಿರ್ತಕ್ಕಂಥ ಆ ಕವಿತೆಯನ್ನು ಓದುವಾಗ ಓದುಗರ ಮನಸ್ಸಿನಲ್ಲಿ ಕೂಡ ಆ ಫೀಲಿಂಗ್ಸ್ಗಳು ಹುಟ್ಕೊಂಡ್ರೆ ಅದನ್ನೇ ಪೊಯೆಟಿಕ್ ಆ್ಯಕ್ಟ್ ಅಂತ ಕರೀತಾರೆ, ಕಾವ್ಯಾನಂದ ಅಂತ ಕರೀತಾರೆ. ಅದನ್ನೇ ಇಂಗ್ಲೀಷ್ನಲ್ಲಿ ಸಬ್ಲೈಮ್ ಅಂತ ಕರೀತಾರೆ. ಆ ಕವಿ ಆ ಕವನವನ್ನು ರಚನೆ ಮಾಡುವಾಗ ಅವನ ಮನಸ್ಸಿನಲ್ಲಿರ್ತಕ್ಕಂಥ ಫೀಲಿಂಗ್ಸ್ ಏನಿತ್ತು ಅವುಗಳು ಕೂಡ ಈ ಓದುಗರ ಮನಸ್ಸಿನಲ್ಲಿ ಹುಟ್ಕೊಂಡ್ರೆ ಅದನ್ನೇ ಇಲ್ಲಿ ಪೊಯೆಟಿಕ್ ಆ್ಯಕ್ಟ್ ಅಂತ ಕರೀತಾರೆ. ಆ ಕಾವ್ಯವನ್ನು ರಚನೆ ಮಾಡುವಾಗ ಆ ಕವಿಯ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳು ಆ ಕವಿತೆಯನ್ನು ಓದುವಾಗ ಆ ಓದುಗರ ಮನಸ್ಸಿನಲ್ಲೂ ಕೂಡ ಆ ಭಾವನೆಗಳು ಹುಟ್ಕೊಂಡ್ರೆ ಅದನ್ನೇ ಕಾವ್ಯ ಅಂತ ಬೋಗಸ್ ಅವರು ಹೇಳ್ತಾ ಇದ್ದಾರೆ. ಆ್ಯಂಡ್ ಇಟ್ ಆಲ್ವೇಸ್ ಹ್ಯಾಪನ್ಸ್ ಇನ್ ಎ ಸ್ಲೈಟ್ಲಿ ಡಿಫ್ರೆಂಟ್ ಮ್ಯಾನರ್. ಆ ಕವಿಯ ಮನಸ್ಸಿನಲ್ಲಿರ್ತಕ್ಕಂಥ ಫೀಲಿಂಗ್ಸ್ಗಳು ಓದುಗರ ಮನಸ್ಸಿನಲ್ಲಿ ಹುಟ್ಟತಕ್ಕಂಥ ಫೀಲಿಂಗ್ಸ್ಗಳ ಮಧ್ಯೆ ಸ್ಲೈಟ್ ಆಗಿ ಡಿಫ್ರೆನ್ಸ್ ಇರ್ಬೋದು, ಆದರೆ ಫೀಲಿಂಗ್ಸ್ಗಳು ಇಲ್ಲೂ ಕೂಡ ಹುಟ್ಕೊಂಡ್ರೆ ಅದನ್ನೇ ನಾವು ಕಾವ್ಯ ಅಂತ ಕರಿತೀವಿ. ವೆನ್ ದ ಪೊಯೆಟಿಕ್ ಆ್ಯಕ್ಟ್ ಟೇಕ್ಸ್ ಪ್ಲೇಸ್, ಈ ಪೊಯೆಟಿಕ್ ಆ್ಯಕ್ಟ್ ಅಂತ ಕರಿತೇವಲ್ಲ, ಕಾವ್ಯಾನಂದ ಅಂತ ಕರಿತೇವಲ್ಲ, ಅದು ಯಾವಾಗ ಉಂಟಾಗುತ್ತೋ ಇಟ್ ಸೀಮ್ಸ್ ಟು ಮೀ ದ್ಯಾಟ್ ವಿ ಬಿಕಮ್ ಅವೇರ್ ಆಫ್ ಇಟ್. ಆ ಕಾವ್ಯಾನಂದ ಅನ್ನತಕ್ಕಂಥದ್ದು ನಮ್ಮಲ್ಲಿ ಯಾವಾಗ ಹುಟ್ಕೊಳ್ಳುತ್ತೋ, ಆ ಕವಿಯ ಮನಸ್ಸಿನಲ್ಲಿರ್ತಕ್ಕಂಥ ಫೀಲಿಂಗ್ಸ್ಗಳು ನಮ್ಮ ಮನಸ್ಸಿನಲ್ಲೂ ಯಾವಾಗ ಹುಟ್ಕೊಳ್ಳುತ್ತೋ, ಇದು ನಮಗೆ ಯಾವಾಗ ಅನುಭವಕ್ಕೆ ಬರುತ್ತೋ ಆವಾಗ ನಾವು ಈ ಪೊಯೆಟ್ರಿ ಅಂದರೆ ಏನು, ಈ ಕಾವ್ಯ ಅಂದರೆ ಏನು ಅನ್ನೋದು ನಮಗೆ ಅರ್ಥ ಆಗತ್ತೆ ಅಂತ ಬೋಗಸ್ ಅವ್ರು ಹೇಳ್ತಾ ಇದ್ದಾರೆ. ಪೊಯೆಟ್ರಿ ಈಸ್ ಮ್ಯಾಜಿಕಲ್, ಮಿಸ್ಟೀರಿಯಸ್ ಆ್ಯಂಡ್ ಅನ್ಎಕ್ಸ್ಪ್ಲೇನೇಬಲ್. ಆವಾಗ ನಮಗೆ ಈ ಪೊಯೆಟ್ರಿ, ಈ ಕಾವ್ಯ ಅಂದರೆ ಏನು ಅಂತ ಅರ್ಥ ಆಗುತ್ತೆ. ಪೊಯೆಟ್ರಿ ಅಂತಕ್ಕಂಥದ್ದು ಮಾಂತ್ರಿಕವಾಗಿರ್ತಕ್ಕಂಥದ್ದು, ಮ್ಯಾಜಿಕಲ್, ಮಿಸ್ಟೀರಿಯಸ್, ನಿಗೂಢವಾಗಿರ್ತಕ್ಕಂಥದ್ದು. ಯಾಕೆ ಅಂದರೆ ಎಲ್ಲರಿಗೂ ಕೂಡ ಈ ಕವನಗಳನ್ನು ಓದಿದಾಗ ಆ ಆನಂದ ಉಂಟಾಗ್ತಾ ಇರಲ್ಲ, ಅದು ತುಂಬ ಮಿಸ್ಟೀರಿಯಸ್ ಆಗಿರ್ತದೆ, ತುಂಬ ನಿಗೂಢವಾಗಿರ್ತದೆ. ಆ್ಯಂಡ್ ಅನ್ಎಕ್ಸ್ಪ್ಲೇನೇಬಲ್, ಅದನ್ನು ಅನಿರ್ವಚನೀಯ ಅಂತ ಕರಿತೀವಿ. ಆ ಕಾವ್ಯವನ್ನು ಓದಿದಾಗ ನಮ್ಮಲ್ಲಿ ಉಂಟಾಗ್ತಕ್ಕಂಥ ಆನಂದವನ್ನು ನಾವು ಮಾತುಗಳಲ್ಲಿ ಹೇಳೋದಕ್ಕೆ
ಸಾಧ್ಯ ಆಗಲ್ಲ. ಅದನ್ನೇ ಇಲ್ಲಿ ಕಾವ್ಯ ಅಂತ ಹೇಳ್ತಾ ಇದ್ದಾರೆ. ಆಲ್ದೋ ನಾಟ್ ಇನ್ಕಾಂಪ್ರಿಹೆನ್ಸಿಬಲ್ ಇವೆಂಟ್. ಈ ಕಾವ್ಯ ಅಂತಂದ್ರೆ ಅದನ್ನ ನಾವು ಅನುಭವಿಸ್ತೀವಿ, ಮಾತುಗಳಲ್ಲಿ ಹೇಳಕ್ ಸಾಧ್ಯ ಆಗಲ್ಲ, ಆದರೆ ಅದನ್ನ ನಾವು ಅನುಭವಿಸಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಫ್ ಒನ್ ಡಸ್ ನಾಟ್ ಫೀಲ್ ದ ಪೊಯೆಟಿಕ್ ಇವೆಂಟ್ ಅಪಾನ್ ರೀಡಿಂಗ್ ಇಟ್, ಈ ಕವಿ ಬರೆದಿರ್ತಕ್ಕಂಥ ಕಾವ್ಯವನ್ನು ಓದಿದಾಗ ಆ ಓದುಗರ ಮನಸ್ಸಿನಲ್ಲಿ ಈ ಪೊಯೆಟಿಕ್ ಆ್ಯಕ್ಟ್, ಆ ಕಾವ್ಯಾನಂದ ಅನ್ನತಕ್ಕಂಥದ್ದು ಹುಟ್ಕೊಳ್ಳಿಲ್ಲ ಅಂತಂದರೆ ದ ಪೊಯೆಟ್ ಹ್ಯಾಸ್ ಫೇಲ್ಡ್. ಆ ಬರೆದಿರ್ತಕ್ಕಂಥ ಕವಿ ಫೇಲ್ ಆದ ಅಂತ ಅರ್ಥ. ಆ ಕಾವ್ಯವನ್ನು ರಚನೆ ಮಾಡಬೇಕಾದ್ರೆ ಆ ಕವಿಯ ಮನಸ್ಸಿನಲ್ಲಿ ಯಾವ ಭಾವನೆಗಳು ಉಕ್ಕಿ ಹರಿತಾ ಇದ್ವೋ ಅದು ಓದುಗರ ಮನಸ್ಸಿನಲ್ಲಿ ಹುಟ್ಟಲಿಲ್ಲ ಅಂತಂದರೆ ಅವನು ಒಬ್ಬ ನಿಜವಾಗಿರ್ತಕ್ಕಂಥ ಕವಿ ಅಂತ ಅನಿಸ್ಕೊಳ್ಳಲ್ಲ, ಅವನು ಬರೆದಿರ್ತಕ್ಕಂಥದ್ದು ಕಾವ್ಯ ಅಂತ ಅನಿಸ್ಕೊಳ್ಳಲ್ಲ ಅಂತ ಇಲ್ಲಿ ಬೋಗಸ್ ಅವರು ಹೇಳ್ತಾ ಇದ್ದಾರೆ. ತಮಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಯಾಕೆ ಅಂದರೆ ಇದು ಸಾಹಿತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಆಗಿರೋದ್ರಿಂದ ತಮಗೆ ಇಂಟ್ರೆಸ್ಟ್ ಕಡಿಮೆ ಅಂತ ಅನಿಸ್ಬೋದು. ಆದರೂ ಕೂಡ ಇದನ್ನು ಓದಿ ಅರ್ಥ ಮಾಡಿಕೊಂಡು ಕಂಠಪಾಠ ಮಾಡೋಕ್ಕಾದ್ರೂ ಪ್ರಯತ್ನ ಮಾಡಿ. ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಬರ್ತಾನೆ ಇರ್ತದೆ. ಇವಾಗ ಮತ್ತೆ ಎಲಿಫಿಯಾನೋ ಅವರು ಬೋಗಸ್ ಅವ್ರು ಕೇಳ್ತಾ ಇದ್ದಾರೆ, ಬೋಗಸ್, ವಾಟ್ ಈಸ್ ಇಂಪಾರ್ಟೆಂಟ್ ಇನ್ ದ ಆರ್ಟ್ ಆಫ್ ಪೊಯೆಟ್ರಿ ಈಸ್ ಫೈಂಡಿಂಗ್ ದ ಪ್ರಿಸೈಸ್ ವರ್ಡ್ಸ್ ಅಂತ ಕೇಳ್ತಾ ಇದ್ದಾರೆ. ಈ ಕವಿಯಲ್ಲಿರ್ತಕ್ಕಂಥ ಈ ಭಾವನೆಗಳು ಉಕ್ಕಿ ಹರಿದಾಗ ಅದು ಕಾವ್ಯ ಆಗತ್ತೆ ಅಂತ ನಾವು ನೋಡ್ಕೊಂಬಂದ್ವಿ. ತಾನು ಬರೆದಿರ್ತಕ್ಕಂಥ ಈ ಕಾವ್ಯ ತುಂಬ ಪರಿಣಾಮಕಾರಿಯಾಗಿರಬೇಕು, ಓದುಗರ ಮೇಲೆ ಪರಿಣಾಮ ಬೀರಬೇಕಾಗಿತ್ತು ಅಂತಂದರೆ ಅಲ್ಲಿ ನಾವು ಮುಖ್ಯವಾಗಿ ಯಾವ ಕಲೆಯನ್ನು ರೂಢಿಸಿಕೊಂಡಿರಬೇಕು, ಅಲ್ಲಿ ನಾವು ಸರಿಯಾಗಿರ್ತಕ್ಕಂಥ ವರ್ಡ್ಸ್ಗಳನ್ನು, ಈ ಪದಗಳನ್ನು ಬಳಸೋದೇ ಅಲ್ಲಿ ಕಾವ್ಯವನ್ನು ಪರಿಣಾಮಕಾರಿಯಾಗಿ ಮಾಡುತ್ತಾ ಅಂತ ಎಲಿಫಿಯಾನೋ ಅವರು ಕೇಳ್ತಾ ಇದ್ದಾರೆ. ಅದಕ್ಕೆ ಬೋಗಸ್ ಅವರು ಏನಂತ ಹೇಳ್ತಾರೆ ನೋಡಿ. ಟು ಎ ಗ್ರೇಟ್ ಎಕ್ಸ್ಟೆಂಟ್, ಒಂದು ಕಾವ್ಯವನ್ನು ನಾವು ಪರಿಣಾಮಕಾರಿಯಾಗಿ ಬರಿಬೇಕಾದಾಗ ಅಲ್ಲಿ ಪ್ರಿಸೈಸ್ ವರ್ಡ್ಸ್ಗಳನ್ನು, ನಿಖರವಾಗಿರ್ತಕ್ಕಂಥ ಪದಗಳನ್ನ ಬಳಸೋದು ಅಷ್ಟೇ ಪರಿಣಾಮಕಾರಿಯಾಗಿರುತ್ತೆ ಅಂತ ಬೋಗಸ್ ಅವರು ಒಪ್ಕೋತಾ ಇದ್ದಾರೆ. ತಮಗೆ 9th ಸ್ಟ್ಯಾಂಡರ್ಡಲ್ಲಿದ್ದಾಗ ಒಂದು ಪೋಯಮ್ ಇತ್ತು, ದ ವಂಡರ್ಫುಲ್ ವರ್ಡ್ಸ್ ಅಂತ ಒಂದು ಪೋಯಮ್ ಇತ್ತು. ಆ ಪೋಯಮ್ ತಮಗೆ ನೆನಪಿದ್ರೆ ಇವಾಗ ಮುಂದೆ ಬೋಗಸ್ ಅವರು ಏನು ಹೇಳ್ತಾರೆ ಅನ್ನೋದು ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಏನು ಹೇಳ್ತಾರೆ ನೋಡಿ. ದೋಸ್ ಪ್ರಿಸೈಸ್ ವರ್ಡ್ಸ್ ಆರ್ ವಾಟ್ ಎಲಿಸಿಟ್ ದ ಎಮೋಷನ್. ಅಲ್ಲಿ ಬಳಸ್ತಕ್ಕಂಥ ಈ ನಿಖರವಾಗಿರ್ತಕ್ಕಂಥ ಪದಗಳೇ ಆ ಕವಿಯ ಮನಸ್ಸಿನಲ್ಲಿರ್ತಕ್ಕಂಥ ಎಮೋಷನ್ಸ್, ಫೀಲಿಂಗ್ಸ್, ಭಾವನೆಗಳೇನಿದಾವೆ ಅದನ್ನು ಹೊರಗೆ ಎಳೆದು ತರ್ತವೆ ಅಂತ ಇಲ್ಲಿ ಬೋಗಸ್ ಅವರು ಹೇಳ್ತಾ ಇದ್ದಾರೆ. ಐ ಆಲ್ವೇಸ್ ರಿಮೆಂಬರ್ ದ್ಯಾಟ್ ವಂಡರ್ಫುಲ್ ಲೈನ್ ಇನ್ ಎ ಪೋಯಮ್ ಬೈ ಎಮಿಲಿ ಡಿಕೆನ್ಸನ್. ಇಲ್ಲಿ ಎಮಿಲಿ ಡಿಕೆನ್ಸನ್ ಅವರು ಬರೆದಿರ್ತಕ್ಕಂಥ ಒಂದು ಲೈನನ್ನು ಉದಾಹರಣೆಯಾಗಿ ಕೊಡ್ತಾ ಇದ್ದಾರೆ. ಅದರ ಮೂಲಕ ಈ ಕಾವ್ಯದಲ್ಲಿ ಈ ಪದಗಳು ಎಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತವೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ದ ಕ್ವೈಟ್ ಡಸ್ಟ್ ವಾಸ್ ಜೆಂಟಲ್ಮೆನ್ ಆ್ಯಂಡ್ ಲೇಡೀಸ್ ಅಂತ ಆ ಎಮಿಲಿ ಡಿಕೆನ್ಸನ್ ಅವರು ಬರೆದಿರ್ತಕ್ಕಂಥ ಒಂದು ಲೈನನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ದಿಸ್ ಕ್ವೈಟ್ ಡಸ್ಟ್, ಈ ಧೂಳೇನಿದೆ ಅದೆಲ್ಲ ಏನು ಅಂತಂದರೆ ವಾಸ್ ಜೆಂಟಲ್ಮೆನ್ ಆ್ಯಂಡ್ ಲೇಡೀಸ್. ಒಂದು ಕಾಲದಲ್ಲಿ ಇವೆಲ್ಲ ಕೂಡ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಆಗಿದ್ವು ಅಂತ ಅಲ್ಲಿ ಎಮಿಲಿ ಡಿಕೆನ್ಸನ್ ಬರೀತಾರೆ. ಈಗ ಮುಂದೆ ಆ ಲೈನನ್ನು ಇಟ್ಕೊಂಡು ಬೋಗಸ್ ಅವರು ಏನು ಹೇಳ್ತಾರೆ ನೋಡಿ. ದ ಐಡಿಯಾ ಈಸ್ ಬ್ಯಾನಲ್. ಇಲ್ಲಿ ಎಮಿಲಿ ಡಿಕೆನ್ಸನ್ ಅವ್ರು ಹೇಳ್ತಕ್ಕಂಥ ಐಡಿಯಾ ತುಂಬ ಸಾಮಾನ್ಯವಾಗಿರ್ತಕ್ಕಂಥದ್ದೇ, ಎಲ್ಲರಿಗೂ ಕೂಡ ಅರ್ಥ ಆಗೇ ಆಗುತ್ತೆ. ದ ಐಡಿಯಾ ಆಫ್ ಡಸ್ಟ್, ಈ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಈ ಧೂಳೇನಿದೆ, ಮಣ್ಣೇನಿದೆ ಅದ್ರ ಬಗ್ಗೆನೇ ಹೇಳ್ತಾ ಇದ್ದಾರೆ. ದ ಡಸ್ಟ್ ಆಫ್ ಡೆತ್, ವಿ ವಿಲ್ ಆಲ್ ಬಿ ಡಸ್ಟ್ ಒನ್ ಡೇ. ಇಲ್ಲಿ ನಮ್ಮ ಸುತ್ತಮುತ್ತ ಇರತಕ್ಕಂಥ ಮಣ್ಣೇನಿದೆ, ಧೂಳೇನಿದೆ ಅದೆಲ್ಲ ಒಂದು ಕಾಲದಲ್ಲಿ ಅದು ಕೂಡ ಮನುಷ್ಯರೇ ಆಗಿತ್ತು, ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಗೊತ್ತು, ನಮ್ಮ ಶರೀರ ಪಂಚಮಹಾಭೂತಗಳಿಂದ ಆಗಿದೆ. ನಾವು ಸತ್ತೋದ್ಮೇಲೆ ನಮ್ಮ ಶರೀರ ಎಲ್ಲ ಏನಾಗತ್ತೆ, ಮಣ್ಣಾಗಿ ಹೋಗ್ಬಿಡತ್ತೆ ಅಂತ ಹೇಳ್ತೀವಿ. ಅಂದರೆ ಮಣ್ಣಲ್ಲಿರ್ತಕ್ಕಂಥದ್ದು ಕೂಡ ನಮ್ಮಂಥ ಮನುಷ್ಯರೇ ಅನ್ನತಕ್ಕಂಥ ಮಾತನ್ನು ಎಮಿಲಿ ಡಿಕೆನ್ಸನ್ ಅವರು ಈ ಲೈನ್ನಲ್ಲಿ ಹೇಳ್ತಾ ಇದ್ದಾರೆ. ಇದು ತುಂಬ ಸಿಂಪಲ್ ಆಗಿರ್ತಕ್ಕಂಥ ವಿಷಯ, ಇದು ಎಲ್ಲರಿಗೂ ಕೂಡ ಗೊತ್ತಿದೆ ಅಲ್ವಾ. ಮಣ್ಣಿನಿಂದನೇ ನಾವು ಹುಟ್ಟಿರ್ತೀವಿ, ಮತ್ತೆ ಸತ್ತೋದ್ಮೇಲೆ ನಾವೆಲ್ಲ ಮಣ್ಣೇ ಆಗಿ ಹೋಗ್ಬಿಡ್ತೀವಿ, ನಾವೆಲ್ಲ ಧೂಳುಗಳಾಗಿರ್ತೀವಿ. ಅದನ್ನೇ ಎಮಿಲಿ ಡಿಕೆನ್ಸನ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಈಸ್ ಎ ಕ್ಲಿಚ್. ಇಲ್ಲಿ ಅವ್ರು ಹೇಳ್ತಕ್ಕಂಥ ವಿಷಯ ತುಂಬ ದೊಡ್ಡದು, ಅಗಾಧವಾಗಿರ್ತಕ್ಕಂಥ ಸೀರಿಯಸ್ ವಿಷಯ ಏನಲ್ಲ. ಇಲ್ಲಿರ್ತಕ್ಕಂಥ ಡಸ್ಟ್ ಎಲ್ಲ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಅಂತ ಹೇಳ್ತಾ ಇದ್ದಾರೆ. ಬಟ್ ವಾಟ್ ಸರ್ಪ್ರೈಸಸ್ ಈಸ್ ದ ಪ್ರೇಸ್ ಜೆಂಟಲ್ಮೆನ್ ಆ್ಯಂಡ್ ಲೇಡೀಸ್. ಇಲ್ಲಿ ಅವ್ರು ಬಳಸ್ತಕ್ಕಂಥ ಪದ ಏನಿದೆ ಜೆಂಟಲ್ಮೆನ್ ಆ್ಯಂಡ್ ಲೇಡೀಸ್ ಅಂತ ಇದೆ. ಇದರಿಂದ ಆ ಲೈನ್ಗೆ ಒಂದು ಕಾವ್ಯದ ರೂಪ ಬರುತ್ತೆ ಅಂತ ಇಲ್ಲಿ ಬೋಗಸ್ ಅವರು ಹೇಳ್ತಾ ಇದ್ದಾರೆ. ವಿಚ್ ಗಿವ್ಸ್ ದ ಮ್ಯಾಜಿಕ್ ಆ್ಯಂಡ್ ಪೊಯೆಟಿಕ್
ಕ್ವಾಲಿಟಿ. ಇಲ್ಲಿ ಅವರು ಜೆಂಟಲ್ಮ್ಯಾನ್ ಅಂಡ್ ಲೇಡೀಸ್ ಅಂತ ಪದಗಳನ್ನ ಏನ್ ಬಳಸಿದ್ದಾರೆ, ಈ ಪದಗಳಿಂದ ಆ ಲೈನ್ಗಳಿಗೆ ಒಂದು ಮಾಂತ್ರಿಕ ಮತ್ತು ಕಾವ್ಯದ ಗುಣ ಆ ಲೈನ್ಗೆ ಬರುತ್ತೆ ಅಂತ ಬೋಗಸ್ ಅವ್ರು ಹೇಳ್ತಾರೆ. ಇಫ್ ಸಿ ಹ್ಯಾಡ್ ರಿಟನ್ ಮೆನ್ ಅಂಡ್ ವುಮೆನ್, ಇಲ್ಲಿ ಎಮಿಲಿ ಡಿಕೆನ್ಸನ್ ಅವರು ದಿಸ್ ಕ್ವೈಟ್ ಡಸ್ಟ್ ವಾಸ್ ಮೆನ್ ಅಂಡ್ ವುಮೆನ್ ಅಂತ ಹೇಳಿದ್ರೆ ಏನಾಗ್ತಾ ಇತ್ತು ನೋಡಿ, ಆ ಮಾತಿನ ಪರಿಣಾಮ ನಮ್ಮ ಮನಸ್ಸಿನ ಮೇಲೆ ಅಷ್ಟೊಂದು ಆಗ್ತಾ ಇರಲಿಲ್ಲ. ಇಟ್ ವುಡ್ ಹ್ಯಾವ್ ಫೇಲ್ಡ್ ಆಸ್ ಪೋಯಟ್ರಿ, ಅದು ಒಂದು ಕಾವ್ಯದ ರೀತಿ ನಮಗೆ ಅನಿಸ್ತಾ ಇರಲಿಲ್ಲ, ತುಂಬಾ ಸಾದಾ ಒಂದು ವಾಕ್ಯದ ತರ ಅನಿಸ್ತಾ ಇತ್ತು. ಇಟ್ ವುಡ್ ಹ್ಯಾವ್ ಬಿನ್ ಟ್ರೈವಿಯಲ್, ತುಂಬಾ ಕ್ಷುಲ್ಲಕವಾಗಿರ್ತಕ್ಕಂಥ ಸಾದಾ ಒಂದು ಮಾತಾಗ್ತಾ ಇತ್ತು. ಆದ್ರೆ ಎಮಿಲಿ ಡಿಕೆನ್ಸನ್ ಏನ್ ಮಾಡ್ತಾರೆ, ಆ ಡಸ್ಟ್ ಅನ್ನ ಜೆಂಟಲ್ಮ್ಯಾನ್ ಅಂಡ್ ಲೇಡೀಸ್ ಅಂತ ಹೇಳಿದಾಗ ಅದಕ್ಕೆ ಒಂದು ಈ ಕಾವ್ಯದ ಗುಣ ಅದರಲ್ಲಿ ತುಂಬ್ಕೊಂಡ್ ಬಿಡುತ್ತೆ. ಬಟ್ ಫೈಂಡಿಂಗ್ ದ ಪ್ರಿಸೈಸ್ ವರ್ಡ್ಸ್ ಸಿ ರೋಟ್, ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಎಮಿಲಿ ಡಿಕೆನ್ಸನ್ ಮೆನ್ ಅಂಡ್ ವುಮೆನ್ ಅಂತ ಹೇಳೋ ಬದಲಾಗಿ ಅಲ್ಲಿ ನಿಖರವಾಗಿರ್ತಕ್ಕಂಥ ಕೆಲವೊಂದು ಪದಗಳನ್ನ ಬಳಸ್ತಾರೆ. ಬಳಸ್ಬಿಟ್ಟು ಏನ್ ಮಾಡ್ತಾರೆ, ಶಿ ರೋಟ್ ದ ಕ್ವೈಟ್ ಡಸ್ಟ್ ವಾಸ್ ಜೆಂಟಲ್ಮೆನ್ ಅಂಡ್ ಲೇಡೀಸ್ ಅಂತ ಬೆಳೆಸ್ತಾರೆ. ಅವಾಗ ಅದು ಒಂದು ಕಾವ್ಯದ ಲೈನ್ ಆಗಿ ನಮಗೆ ಕಾಣಿಸುತ್ತೆ. ಈ ಕವಿಗಳು ಏನ್ ಮಾಡ್ತಾರೆ, ಈ ಕವಿತೆಗಳನ್ನ ಬಳಸುವಾಗ ಅಲ್ಲಿ ಕೆಲವೊಂದು ಪದಗಳನ್ನ ಬಳಸ್ತಾರೆ. ಆ ಪದಗಳು ನಮಗೆ ಗೊತ್ತೇ ಇರ್ತವೆ, ದಿನ ನಾವು ಆ ಪದಗಳನ್ನ ಬಳಸ್ತಾನೆ ಇರ್ತೀವಿ. ಆದ್ರೆ ಆ ಪದಗಳನ್ನ ಬಳಸಿಕೊಂಡು ಒಂದು ಕಾವ್ಯವನ್ನು ರಚನೆ ಮಾಡೋದಕ್ಕೆ ನಮಗೆ ಬರಲ್ಲ. ಅದನ್ನೇ ಕವಿ ಏನ್ ಮಾಡ್ತಾನೆ, ಅದೇ ಪದಗಳನ್ನ ನಿಖರವಾಗಿರ್ತಕ್ಕಂಥ ಜಾಗದಲ್ಲಿ ಬಳಸಿದಾಗ ಅದು ಒಂದು ಕಾವ್ಯವಾಗಿ ರೂಪ ಆಗತ್ತೆ. ಅದೇ ಆರ್ಟ್ ನಮಗೆ ಈ ಕಾವ್ಯವನ್ನು ರಚನೆ ಮಾಡುವಾಗ ಇರಬೇಕು ಅಂತ ಬೋಗಸ್ ಅವರು ಹೇಳ್ತಾರೆ. ಇವಾಗ ಎಲಿಫ್ಯಾನೋ ಅವರು ಮತ್ತೆ ಬೋಗಸ್ ಅವರಿಗೆ ಕೇಳ್ತಾ ಇದ್ದಾರೆ, ಯು ಹ್ಯಾವ್ ಸೆಡ್ ದ್ಯಾಟ್ ಮೆಟಾಫರ್ಸ್ ಎಕ್ಸಿಸ್ಟ್ ಫ್ರಮ್ ಅವರ್ ವೆರಿ ಬಿಗಿನಿಂಗ್ಸ್. ಈ ಮೆಟಾಫರ್ ಅಂದರೆ ರೂಪಕಗಳು ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಇವು ಅನಾದಿ ಕಾಲದಿಂದಲೂ ಅಸ್ತಿತ್ವದಲ್ಲಿ ಇದಾವೆ ಅಂತ ತಾವು ಹೇಳ್ತಿರಲ್ಲ. ಕುಡ್ ಯು ಎಕ್ಸ್ಪೌಂಡ್ ಆನ್ ದಟ್ ಕಾನ್ಸೆಪ್ಟ್ ಬೋರ್ಗಸ್? ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ ಅಂತ ಎಲಿಫ್ಯಾನೋ ಅವರು ಕೇಳ್ತಾ ಇದ್ದಾರೆ. ಇಲ್ಲಿ ಮೆಟಾಫರ್ಸ್ ಅಂದರೆ ಏನು ಅಂತ ತಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಅದು ಅರ್ಥ ಆಗಿದ್ರೆ ಮುಂದೆ ಬೋಗಸ್ ಅವರು ಏನು ಹೇಳ್ತಾರೆ ಅನ್ನೋದು ನಮಗೆ ತುಂಬ ಈಸಿಯಾಗಿ ಅರ್ಥ ಆಗತ್ತೆ. ಮೆಟಾಫರ್ಸ್ ಅಂತಂದರೆ ಇವುಗಳನ್ನು ಫಿಗರ್ಸ್ ಆಫ್ ಸ್ಪೀಚ್ ಬಗ್ಗೆ ಸ್ಟಡಿ ಮಾಡುವಾಗ ನಾವು ಮಾಡ್ತೀವಿ. ತಮಗೆ ಇನ್ನೂ ತುಂಬ ಈಸಿಯಾಗಿ ಅರ್ಥ ಮಾಡಿಸ್ಬೇಕು ಅಂತಂದರೆ ತಾವು ಕನ್ನಡ ಗ್ರಾಮರ್ ಕಲಿಬೇಕಾದ್ರೆ ಅಲ್ಲಿ ಅಲಂಕಾರಗಳು ಅಂತ ಹೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಆರಂಭದಲ್ಲಿ ಎರಡು ಬರ್ತವೆ, ಉಪಮಾಲಂಕಾರ ಮತ್ತು ರೂಪಕಾಲಂಕಾರ. ಈ ಎರಡು ಅಲಂಕಾರಗಳನ್ನು ಸಾಹಿತಿಗಳು ಎರಡು ವಸ್ತುಗಳನ್ನು, ಇಬ್ಬರು ವ್ಯಕ್ತಿಗಳನ್ನ ಹೋಲಿಸೋದಕ್ಕೆ ಬಳಸ್ತಾ ಇರ್ತಾರೆ. ಈಗ ಯಾವುದೋ ಮಹೇಶ ಅನ್ನತಕ್ಕಂಥ ವ್ಯಕ್ತಿ ಇದ್ದಾನೆ ಅಂತ ಅಂದ್ಕೊಳ್ಳಿ, ನಮ್ಮೂರಲ್ಲಿ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ವ್ಯಕ್ತಿ. ಆ ಮಹೇಶ ನಮ್ಮೂರಿನ ಹುಲಿ ಇದ್ದಂತೆ ಅಂತ ಹೇಳಿದರೆ ಅದು ಉಪಮಾಲಂಕಾರ. ಮಹೇಶ ನಮ್ಮ ಊರಿನ ಹುಲಿ ಅಂತಂದರೆ ಅದು ರೂಪಕಾಲಂಕಾರ. ಎರಡು ಕೂಡ ಸೇಮ್ ಇದ್ದಾವೆ. ಈ ಹೋಲಿಸೋದ್ರಲ್ಲಿ ಒಂದು ಚೂರು ಡಿಗ್ರಿನಲ್ಲಿ ವ್ಯತ್ಯಾಸ ಆಗತ್ತೆ ಅಲ್ವಾ. ಆ ಮಹೇಶ ಹುಲಿ ಇದ್ದಂತೆ ಅಂದರೆ ಹುಲಿನೇ ಅಂತ ಹೇಳ್ತಾ ಇಲ್ಲ, ಹುಲಿ ಇದ್ದಂತೆ ಹುಲಿಗೆ ಹೋಲಿಸ್ತಾ ಇದ್ದೀವಿ. ಇದು ಉಪಮಾಲಂಕಾರ, ಉಪಮೆ ಕೊಡ್ತಾ ಇದ್ದೀವಿ. ಆದರೆ ಮಹೇಶನೇ ನಮ್ಮ ಊರಿನ ಹುಲಿ ಅಂದಾಗ ಅಲ್ಲಿ ಹುಲಿಯಂತೆ ಹುಲಿ ಇದ್ದಂತೆ ಅಂತ ನಾವು ಹೇಳಲ್ಲ, ಅವನೇ ಇವನು ಅದೇ ಇದು ಅಂತ ಹೇಳಿದಾಗ ಅದನ್ನ ರೂಪಕಾಲಂಕಾರ ಅಂತ ಕರಿತೀವಿ. ಅದನ್ನೇ ಇಂಗ್ಲಿಷ್ನಲ್ಲಿ ಮೆಟಾಫರ್ ಅಂತ ಕರೀತಾರೆ. ಅದನ್ನೇ ನಾವು ಕನ್ನಡದಲ್ಲಿ ರೂಪಕ ಅಥವಾ ರೂಪಕಾಲಂಕಾರ ಅಂತ ಕರಿತೀವಿ. ಇಂಥ ಅಲಂಕಾರಗಳನ್ನು, ಇಂಥ ಮೆಟಾಫರ್ಸ್ಗಳನ್ನು ಈ ಸಾಹಿತಿಗಳು ಎಲ್ಲ ಭಾಷೆನಲ್ಲಿ ಎಲ್ಲ ಕಾಲದಲ್ಲಿ ಕೂಡ ಬಳಸ್ತಾನೆ ಇರ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ ಎಲಿಫ್ಯಾನೋ ಅವರು ಕೇಳ್ತಾ ಇದ್ದಾರೆ. ಅದರ ಬಗ್ಗೆ ಬೋಗಸ್ ಅವರು ಏನು ಹೇಳ್ತಾರೆ ನೋಡಿ. ಎಸ್ ಸರ್ಟನ್ಲಿ, ಖಂಡಿತವಾಗಿ ಕೂಡ ಈ ಮೆಟಾಫರ್ ಅನ್ನುವಂಥದ್ದು ಅನಾದಿ ಕಾಲದಿಂದಲೂ ಇದಾವೆ, ಎಲ್ಲರೂ ಕೂಡ ಅದನ್ನು ಬಳಸ್ತಾರೆ ಅಂತಾನೆ ಬೋಗಸ್ ಅವರು ಹೇಳ್ತಾರೆ. ಐ ಬಿಲೀವ್ ದ್ಯಾಟ್ ಮೆಟಾಫರ್ಸ್ ಇಫ್ ದೇ ಆರ್ ಟ್ರೂಲಿ ಮೆಟಾಫರ್ಸ್, ಈ ರೂಪಕಗಳು ಅವು ನಿಜವಾಗಿರ್ತಕ್ಕಂಥ ರೂಪಕಗಳ ಆಗಿದ್ರೆ ಎಕ್ಸಿಸ್ಟ್ ಫ್ರಮ್ ದ ಬಿಗಿನಿಂಗ್ ಆಫ್ ಟೈಮ್, ಈ ಅನಾದಿ ಕಾಲದಿಂದಲೂ ಅವು ಅಸ್ತಿತ್ವದಲ್ಲಿದ್ದಾವೆ. ಅದನ್ನು ಎಲ್ಲರೂ ಕೂಡ ಎಲ್ಲ ಭಾಷೆನಲ್ಲಿ ಎಲ್ಲ ಕಾಲದಲ್ಲೂ ಕೂಡ ಬಳಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ವಿ ಎಕ್ಸ್ಪ್ರೆಸ್ ದೆಮ್ ಡಿಫ್ರೆಂಟ್ಲಿ, ಬಟ್ ಆ ರೂಪಕಗಳನ್ನು ನಾವು ಬೇರೆ ಬೇರೆ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡ್ತೇವೆ ಅಷ್ಟೇ ಹೊರತು ಅವು ಮೊದಲಿನಿಂದಲೂ ಕೂಡ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಐ ಹ್ಯಾವ್ ಅಕೇಸ್ನಲಿ thought of reducing all metaphors to 5 or 6 which seem to me to be the essential metaphors. ಸುಮಾರು ರೂಪಕಗಳನ್ನ ಬಳಸ್ತಾನೆ ಇರ್ತಾರೆ, ಮೆಟಾಫರ್ಸ್ಗಳನ್ನ ಬಳಸ್ತಾನೆ ಇರ್ತಾರೆ. ತುಂಬ ಮೆಟಾಫರ್ಗಳು ಇದ್ರೂ ಕೂಡ ಅವೆಲ್ಲವುಗಳನ್ನ ಸೇರಿಸಿ ತಾವು ಮುಖ್ಯವಾಗಿ 5 ಅಥವಾ 6 ಮೆಟಾಫರ್ಗಳನ್ನಾಗಿ ನಾವು ವಿಂಗಡಿಸಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವಾಗ ಎಲಿಫ್ಯಾನೋ ಅವರು ಕೇಳ್ತಾರೆ, ವಾಟ್ ಆರ್ ದೋಸ್ ಮೆಟಾಫರ್ಸ್?
ಮುಖ್ಯವಾಗಿ ಎಸೆನ್ಷಿಯಲ್ ಆಗಿರ್ತಕ್ಕಂಥ 5 ಅಥವಾ 6 ಮೆಟಾಫರ್ಗಳು ಮಾತ್ರ ಇದ್ದಾವೆ ಅಂತ ಹೇಳ್ತಿರಲ್ಲ, ಅವು ಯಾವುವು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಬೋಗಸ್ ಅವರು ಏನು ಉತ್ತರ ಕೊಡ್ತಾರೆ ನೋಡಿ. ಇಲ್ಲಿ ತಮಗೆ 1 ಅಂಕದ ಪ್ರಶ್ನೆಯನ್ನು ಕೇಳುವಂಥ ಚಾನ್ಸಸ್ ಇರ್ತದೆ. ಯಾವುದಾದ್ರೂ ಒಂದು ಎಸೆನ್ಷಿಯಲ್ ಮೆಟಾಫರನ್ನು ಉದಾಹರಣೆಯಾಗಿ ಕೊಡಿ ಅಂದಾಗ ತಾವು ಒಂದನ್ನು ಬರಿಬೇಕಾಗತ್ತೆ. ಇವಾಗ ಬೋಗಸ್ ಅವರು ಏನು ಹೇಳ್ತಾರೆ ನೋಡಿ. ವೆಲ್, ಟೈಮ್ ಆ್ಯಂಡ್ ರಿವರ್ ನೋಡಿ, ಇದೊಂದು ಮೆಟಾಫರ್. ಟೈಮ್ ಮತ್ತು ರಿವರ್, ಈ ಸಮಯಕ್ಕೂ ಒಂದು ನದಿಗೂ ಯಾವಾಗಲೂ ನಾವು ಹೋಲಿಕೆ ಮಾಡ್ತಾನೆ ಇರ್ತೀವಿ. ಈ ನದಿ ಮತ್ತು ಈ ಟೈಮ್ ಯಾರಿಗಾಗೂ ಕೂಡ ವೇಟ್ ಮಾಡಿರಲ್ಲ, ತಂಪಾಡಿಗೆ ತಾವು ಹರ್ಕೊಂಡು ಹೋಗ್ತಾ ಇರೋದ್ರಿಂದ ಇವೆರಡನ್ನು ನಾವು ಮೆಟಾಫರ್ ಆಗಿ, ರೂಪಕಗಳಾಗಿ ಬಳಸ್ತಾನೆ ಇರ್ತೀವಿ. ಲೈಫ್ ಆ್ಯಂಡ್ ಡ್ರೀಮ್ಸ್, ಜೀವನ ಮತ್ತು ಕನಸನ್ನು ನಾವು ಒಂದೇ ರೀತಿಯಾಗಿ ಹೋಲಿಸ್ತಾ ಇರ್ತೀವಿ. ಜೀವನ ಹೇಗೆ ಅಂತಂದರೆ ಒಂದು ಕನಸಿದ್ದಂಗೆ. ನಮ್ಮ ಜೀವನದಲ್ಲಿ ಏನಾದರೂ ಒಂದು ಕೆಟ್ಟ ಘಟನೆ ನಡೆದಿತ್ತು ಅಂದರೆ ಅದನ್ನೊಂದು ಕೆಟ್ಟ ಕನಸು ಅಂತ ಮರ್ತು ಬಿಡು ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ. ಅಂದರೆ ನಾವು ಜೀವನ ಮತ್ತು ಕನಸನ್ನು ಯಾವತ್ತೂ ರೂಪಕಗಳಾಗಿ ಬಳಸ್ತಾ ಇರ್ತೀವಿ. ಡೆತ್ ಆ್ಯಂಡ್ ಸ್ಲೀಪ್ ನೋಡಿ, ಸಾವು ಮತ್ತು ಈ ನಿದ್ರೆ ಅನ್ನೋದೇನಿದೆ ಇದು ಕೂಡ ಒಂದು ರೂಪಕ ಅಂತ ಹೇಳ್ತಾ ಇದ್ದಾರೆ. ಈ ಡೆತ್, ಈ ಸಾವು ಅಂದರೆ ಹೇಗೆ ಅಂತಂದರೆ ಒಂದು ನಿದ್ರೆ. ಅದಕ್ಕೆ ನಾವು ಸಾವನ್ನು ಚಿರನಿದ್ರೆ ಅಂತ ಕರಿತಾ ಇರ್ತೀವಿ. ನಾವು ಸತ್ತಾಗ ಹೇಗಿರ್ತೀವಿ ಅಂತಂದರೆ ಈ ಡೀಪ್ ಸ್ಲೀಪ್, ಮಲಗಿದಾಗ ಕೂಡ ಅದೇ ರೀತಿಯಾಗಿರ್ತೀವಿ. ಅಲ್ಲಿ ಶ್ರೀಮಂತಿಕೆ, ಬಡತನ, ಮೇಲು ಕೀಳು, ಜಾತಿ, ಯಾವ ಭೇದ ಭಾವನೂ ಇರಲ್ಲ. ಅವೆರಡೂ ಕೂಡ ಒಂದೇ ಅಂತ ಅನ್ನೋದಕ್ಕೆ ನಾವು ಇಲ್ಲಿ ರೂಪಕಗಳಾಗಿ ಬಳಸ್ತಾ ಇರ್ತೀವಿ. ಹಾಗೇನೆ ಮತ್ತೆ ಯಾವುದಿದಾವೆ ನೋಡಿ. ಸ್ಟಾರ್ಸ್ ಆ್ಯಂಡ್ ಐಸ್, ಈ ಕಣ್ಣುಗಳನ್ನು ನಕ್ಷತ್ರಗಳಿಗೆ ಹೋಲಿಸ್ತಾ ಇದ್ದಾರೆ. ನಕ್ಷತ್ರದ ಥರ ಆ ಕಣ್ಣುಗಳು ಹೊಳಿತಾ ಇದ್ದಾವೆ ಅಂತ ಹೇಳ್ತಾ ಇರ್ತಾರೆ. ಹಾಗೆಯೇ ಫ್ಲವರ್ಸ್ ಆ್ಯಂಡ್ ವುಮೆನ್, ಈ ಹೂಗಳಿಗೂ ಹೆಣ್ಮಕ್ಕಳಿಗೂ ಹೋಲಿಸ್ತಕ್ಕಂಥದ್ದು ಎಲ್ಲ ಕಾಲದಲ್ಲಿ, ಎಲ್ಲ ದೇಶದಲ್ಲಿ, ಎಲ್ಲ ಭಾಷೆನಲ್ಲೂ ಇವನು ಬಳಸ್ತಾನೆ ಇರ್ತಾರೆ. ಇಲ್ಲಿ ಅವರು ಹೇಳಿರ್ತಕ್ಕಂಥ ಈ ರೂಪಕಗಳನ್ನು ಎಸೆನ್ಷಿಯಲ್ ಮೆಟಾಫರ್ಸ್ ಅಂತ ಬೋಗಸ್ ಅವರು ಕರೀತಾರೆ. ಇದರಲ್ಲಿ ಯಾವುದಾದ್ರೂ ಒಂದು ಹೇಳಿ ಅಂತ 1 ಮಾರ್ಕ್ಸ್ ಕ್ವಶನನ್ನು ತಮಗೆ ಕೇಳ್ತಾ ಇರ್ತಾರೆ. ತಾವು ನೆನ್ಪಿಟ್ಕೊಳ್ಳಿ, ಎಸೆನ್ಷಿಯಲ್ ಮೆಟಾಫರ್ಸ್ ಯಾವುದು ಅಂತಂದರೆ ಟೈಮ್ ಆ್ಯಂಡ್ ಎ ರಿವರ್, ಲೈಫ್ ಆ್ಯಂಡ್ ಡ್ರೀಮ್ಸ್, ಡೆತ್ ಆ್ಯಂಡ್ ಸ್ಲೀಪ್, ಸ್ಟಾರ್ಸ್ ಆ್ಯಂಡ್ ಐಸ್, ಫ್ಲವರ್ಸ್ ಆ್ಯಂಡ್ ವುಮೆನ್. ಇದರಲ್ಲಿ ಯಾವುದಾದ್ರೂ ಒಂದನ್ನು ಬರೆದ್ರೂ ಕೂಡ ತಮಗೆ 1 ಮಾರ್ಕ್ಸ್ ಸಿಗುತ್ತೆ. ಇವುಗಳನ್ನೇ ಅವರು ಎಸೆನ್ಷಿಯಲ್ ಮೆಟಾಫರ್ಸ್ ಅಂತ ಕರೀತಾರೆ. ದೀಸ್ ವುಡ್ ಬಿ, ಐ ಬಿಲೀವ್, ದ ಎಸೆನ್ಷಿಯಲ್ ಮೆಟಾಫರ್ಸ್ ದಟ್ ಆರ್ ಫೌಂಡ್ ಇನ್ ಆಲ್ ಲಿಟ್ರೇಚರ್. ಇವುಗಳನ್ನೇ ಅವರು ಎಸೆನ್ಷಿಯಲ್ ಮೆಟಾಫರ್ಸ್, ರೂಪಕಗಳು ಅಂತ ಕರೀತಾ ಇದ್ದಾರೆ. ಇವು ಎಲ್ಲ ಸಾಹಿತ್ಯದಲ್ಲೂ, ಎಲ್ಲ ಕಾಲದಲ್ಲೂ, ಎಲ್ಲ ಭಾಷೆನಲ್ಲೂ ಇದ್ದೇ ಇರ್ತವೆ ಅಂತ ಬೋಗಸ್ ಅವರು ಹೇಳ್ತಾರೆ. ಆ್ಯಂಡ್ ದೆನ್ ದೇರ್ ಆರ್ ಅದರ್ಸ್ ದಟ್ ಆರ್ ವಿಸ್ಮಿಕಲ್. ಇದೇ ರೀತಿಗೆ ಬೇರೆ ಬೇರೆ ರೂಪಕಗಳನ್ನು ಬಳಸ್ತಾನೆ ಇರ್ತಾರೆ. ಬಟ್ ಅವು ಎಸೆನ್ಷಿಯಲ್ ಮೆಟಾಫರ್ಸ್ ಅಲ್ಲ, ಅವುಗಳನ್ನು ವಿಸ್ಮಿಕಲ್ ಅಂತ ಕರೀತಾರೆ. ಭ್ರಾಂತಿ ಅಥವಾ ಲಹರಿ, ಕಲ್ಪನೆ ಮಾಡಿಕೊಂಡು ಆ ರೀತಿ ಬರೆದಿರ್ತಾರೆ. ಆದರೆ ಅವೆಲ್ಲ ಈ ಎಸೆನ್ಷಿಯಲ್ ಮೆಟಾಫರ್ಸ್ ಅಲ್ಲ ಅಂತ ಹೇಳ್ತಾರೆ. I believe that the poet task is to discover metaphors. ಈ ಅಲಂಕಾರಗಳನ್ನು ಈ ಕವಿಗಳು, ಸಾಹಿತಿಗಳು ಏನಕ್ಕೆ ಬಳಸ್ತಾರೆ ಅಂತಂದರೆ ತಮ್ಮ ಸಾಹಿತ್ಯ ಅಷ್ಟೊಂದು ಅಟ್ರಾಕ್ಟಿವ್ ಆಗಿರಲಿ ಅಂತ ಬಳಸ್ತಾ ಇರ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಈ ಕವಿಯಾಗಿರ್ತಕ್ಕಂಥವನು ತನ್ನ ಕಾವ್ಯವನ್ನು ರಚನೆ ಮಾಡುವಾಗ ಈ ಮೆಟಾಫರ್ಸ್ಗಳನ್ನು ಕರೆಕ್ಟಾಗಿ ಡಿಸ್ಕವರ್ ಮಾಡಬೇಕು, ಬಳಸಬೇಕು ಅಂತ ಹೇಳ್ತಿದ್ದಾರೆ. ಇವೊಂದು ದೇ ಮೇ ಆಲ್ರೆಡಿ ಎಕ್ಸಿಸ್ಟ್. ಈ ಮೆಟಾಫರ್ಗಳನ್ನು ಎಲ್ಲರೂ ಬಳಸ್ತಾನೆ ಇರ್ತಾರೆ. ಅವುಗಳನ್ನು ನಾವು ಕೂಡ ಬಳಸ್ತಾ ಇರ್ತೀವಿ ಕಾವ್ಯವನ್ನು ರಚನೆ ಮಾಡುವಾಗ. ಅದರ ಸರಿಯಾಗಿರ್ತಕ್ಕಂಥ ಮೆಟಾಫರನ್ನು ಸರಿಯಾಗಿರ್ತಕ್ಕಂಥ ವಸ್ತುಗಳಿಗೆ ಹೋಲಿಸೋದಕ್ಕೆ ಬಳಸಬೇಕು ಅಂತ ಬೋಗಸ್ ಅವರು ಹೇಳ್ತಾರೆ. ಇವಾಗ ಬೋಗಸ್ ಅವ್ರಿಗೆ ಈ ಎಲಿಫೆನ್ ಅವರು ಮತ್ತೆ ಕೇಳ್ತಾ ಇದ್ದಾರೆ. ಬೋಗಸ್, ದೇರ್ ಆರ್ ಪೀಪಲ್ ಹೂ ಸ್ಪೀಕ್ ಆಫ್ ದ ಡಿಸ್ಅಪಿಯರೆನ್ಸ್ ಆಫ್ ಬುಕ್ಸ್. ಈ ಜಗತ್ತಿನಲ್ಲಿ ಸುಮಾರು ಜನ ಇವಾಗ ಮಾತಾಡ್ಕೊಳ್ತಾ ಇದ್ದಾರೆ, ಅಂದ್ಕೊಳ್ತಾ ಇದ್ದಾರೆ. ಏನು ಅಂತಂದರೆ ಡಿಸ್ಅಪಿಯರೆನ್ಸ್ ಆಫ್ ಬುಕ್ಸ್. ಈ ಜಗತ್ತಿನಿಂದ ಈ ಪುಸ್ತಕಗಳು ಒಂದಿಲ್ಲ ಒಂದಿನ ಕಣ್ಮರೆಯಾಗಿ ಹೋಗ್ತವೆ ಅಂತಂದರೆ ಅವುಗಳು ತಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ತವೆ, ಅವು ಯೂಸ್ಲೆಸ್ ಆಗ್ತವೆ ಅಂತ ಜನ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ದೇ ಅಸರ್ಟ್ ದ್ಯಾಟ್. ಯಾಕೆ ಅವರು ಹಾಗೆ ಅಂದ್ಕೊಳ್ತಾ ಇದ್ದಾರೆ ಅಂದರೆ ಮಾಡರ್ನ್ ಡೆವಲಪ್ಮೆಂಟ್ಸ್ ಇನ್ ಕಮ್ಯುನಿಕೇಷನ್ ವಿಲ್ ರೀಪ್ಲೇಸ್ ದೆಮ್. ಈ ಮಾಡರ್ನ್ ಕಮ್ಯುನಿಕೇಷನ್ ಸಿಸ್ಟಮಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ, ಪ್ರೋಗ್ರೆಸ್ ಆಗಿದೆ, ಅದರಿಂದ ಪುಸ್ತಕಗಳು ತಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ತವೆ ಅಂತ ಜನ ಅಂದ್ಕೊಳ್ತಾ ಇದ್ದಾರೆ. ತಾವು ಕೂಡ ನೋಡ್ಕೊಂಡಿರ್ಬೋದು, ಟಿ ವಿಗಳು ಬಂದವು, ಮೊಬೈಲ್ ಬಂತು, ಇಂಟರ್ನೆಟ್ ಬಂತು, ಕಂಪ್ಯೂಟರ್ಗಳು ಬಂತು, ಲ್ಯಾಪ್ಟಾಪ್ ಬಂತು. ಇಷ್ಟೆಲ್ಲ ಬಂದಮೇಲೆ ಈ ಲೈಬ್ರರಿಗಳಿಗೆ ಹೋಗಿ ಓದತಕ್ಕಂಥ ಜನರ ಸಂಖ್ಯೆ ಕೂಡ ಕಡಿಮೆ ಆಯಿತು. ಪುಸ್ತಕಗಳನ್ನು ಖರೀದಿ ಮಾಡೋರು ಕೂಡ ಕಡಿಮೆ ಆದರು. ಆವಾಗ ಪುಸ್ತಕಗಳು ತಾವಾಗಿಯೇ ತಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ತವೆ. ಹೀಗೆ ಆಗ್ತಾ ಹೋದರೆ ಮುಂದೆ ಒಂದು ದಿನ ಜಗತ್ತಿನಿಂದ ಪುಸ್ತಕಗಳು ಕಣ್ಮರೆ ಆಗ್ತವೆ ಅಂತ ಜನ ಹೇಳ್ತಾ ಇದ್ದಾರೆ. ವಿತ್ ಸಮಥಿಂಗ್ ಮೋರ್ ಡೈನಾಮಿಕ್ ದಟ್ ವಿಲ್ ರಿಕ್ವೈರ್ ಲೆಸ್ ಟೈಮ್ ದ್ಯಾನ್ ರೀಡಿಂಗ್. ಈ ಮಾಡರ್ನ್
ಕಮ್ಯುನಿಕೇಷನ್ ಸಿಸ್ಟಮ್ ಡೆವಲಪ್ಮೆಂಟ್ ಆದಮೇಲೆ ಏನಾಯಿತು, ಈ ಪುಸ್ತಕಗಳನ್ನು ಓದೋದಕ್ಕೆ ನಾವು ಟೈಮ್ನ ಎಷ್ಟು ವೇಸ್ಟ್ ಮಾಡ್ತಾ ಇದ್ವು, ಅದಕ್ಕಿಂತ ಕಡಿಮೆ ಸಮಯದಲ್ಲಿನೇ ಈ ವಿಚಾರಗಳನ್ನ ಜನ ಈ ಟೆಕ್ನಾಲಜಿಯಿಂದ ಪಡೆದುಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ಜನ ಈ ಪುಸ್ತಕಗಳನ್ನ ಓದೋದಕ್ಕೆ ಸಮಯವನ್ನು ವ್ಯರ್ಥ ಮಾಡಲ್ಲ, ಅದಕ್ಕೆ ಈ ಪುಸ್ತಕಗಳು ಕಣ್ಮರೆಯಾಗಿ ಹೋಗ್ತವೆ ಅಂತ ಅನ್ಸುತ್ತೆ. ವಾಟ್ ಡು ಯು ಥಿಂಕ್ ಆಫ್ ದ್ಯಾಟ್? ಇದ್ರ ಬಗ್ಗೆ ತಾವು ಏನಂತೀರಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗೆ ಬೋಗಸ್ ಅವರು ಏನು ಆನ್ಸರ್ ಮಾಡ್ತಾರೆ ಅನ್ನೋದನ್ನು 4 ಮಾರ್ಕ್ಸ್ ಕ್ವಶನ್ ಆಗಿ ತಮಗೆ ಕೇಳ್ತಾನೆ ಇರ್ತಾರೆ. ಸ್ವಲ್ಪ ಗಮನ ಇಟ್ಕೊಂಡು ಕೇಳಿ ಏನು ಹೇಳ್ತಾರೆ ನೋಡಿ ಬೋಗಸ್ ಅವರು. ಐ ಬಿಲೀವ್ ದ್ಯಾಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಬೋಗಸ್ ಅವ್ರು ಏನು ಹೇಳ್ತಾ ಇದ್ದಾರೆ ನೋಡಿ, ಐ ಬಿಲೀವ್, ಇವ್ರು ನಂಬ್ತಾರೆ ಏನಂತ, ಬುಕ್ಸ್ ವಿಲ್ ನೆವರ್ ಡಿಸಪಿಯರ್, ಜಗತ್ತಿನಿಂದ ಪುಸ್ತಕಗಳು ಎಂದೂ ಕೂಡ ಕಣ್ಮರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇದೇ ಲೈನನ್ನು ಈ ಪಾಠದ ಟೈಟಲ್ ಆಗಿ ಇಟ್ಟಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಕೇಳ್ತಾ ಇರ್ತಾರೆ, ಯಾಕೆ ಅವರು ಪುಸ್ತಕಗಳು ಈ ಜಗತ್ತಿನಿಂದ ಕಣ್ಮರೆ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಂತಂದ್ರೆ ಮುಂದೆ ಹೇಳ್ತಾ ಹೋಗ್ತಾ ಇದ್ದಾರೆ ನೋಡಿ. ಇಟ್ ಈಸ್ ಇಂಪಾಸಿಬಲ್ ದ್ಯಾಟ್ ವಿಲ್ ಹ್ಯಾಪನ್. ಈ ಜಗತ್ತಿನಿಂದ ಪುಸ್ತಕ ಕಣ್ಮರೆ ಆಗೋದು ಅಂತಂದ್ರೆ ಅದು ಸಾಧ್ಯನೇ ಇಲ್ಲ, ಆ ಥರ ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಮಂಗ್ ದ ಮೆನಿ ಇನ್ವೆನ್ಷನ್ ಆಫ್ ಮ್ಯಾನ್, ಮನುಷ್ಯ ಈ ಆಧುನಿಕ ವಿಜ್ಞಾನ ತಂತ್ರಜ್ಞಾನ ಬೆಳೆದಂಗೆ ತುಂಬ ಸಂಶೋಧನೆಗಳನ್ನು, ತುಂಬ ಇನ್ವೆನ್ಷನ್ಗಳನ್ನ ಮಾಡಿದ್ದಾನೆ. ದ ಬುಕ್ ವಿತೌಟ್ ಎ ಡೌಟ್ ಈಸ್ ದ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್. ಅವನು ಮಾಡಿರ್ತಕ್ಕಂಥ ಈ ಇನ್ವೆನ್ಷನ್ಗಳಲ್ಲಿ, ಈ ಸಂಶೋಧನೆಗಳಲ್ಲಿ ಈ ಪುಸ್ತಕ ಅನ್ನತಕ್ಕಂಥದ್ದು ಅತ್ಯದ್ಭುತವಾಗಿರ್ತಕ್ಕಂಥ ಸಂಶೋಧನೆ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ತಮಗೆ 1 ಅಂಕದ ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ. ಅಕಾರ್ಡಿಂಗ್ ಟು ಬೋಗಸ್ ವಿಚ್ ಈಸ್ ದ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್ ಅಂತ ಕೇಳಿದರೆ ಅದಕ್ಕೆ ಆನ್ಸರ್ ದ ಬುಕ್. ಮನುಷ್ಯ ಕಂಡುಹಿಡಿದಿರ್ತಕ್ಕಂಥ ಎಲ್ಲ ವಸ್ತುಗಳಲ್ಲಿ ಈ ಪುಸ್ತಕ ಅನ್ನತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಸಂಶೋಧನೆ ಅಂತ ಬೋಗಸ್ ಅವ್ರು ಹೇಳ್ತಾರೆ. ಆಲ್ ಅದರ್ಸ್ ಆರ್ ಎಕ್ಸ್ಟೆನ್ಷನ್ ಆಫ್ ಅವರ್ ಬಾಡೀಸ್. ಇನ್ನು ಬೇರೆ ಸಂಶೋಧನೆಗಳನ್ನು ಏನು ಮನುಷ್ಯ ಮಾಡಿದಾನೆ ಅವು ಅಷ್ಟೊಂದು ದೊಡ್ಡ ಸಂಶೋಧನೆಗಳೆಲ್ಲ, ಅವು ನಮ್ಮ ಬಾಡಿನಲ್ಲಿರ್ತಕ್ಕಂಥ ಒಂದು ಲಿಮಿಟೇಷನ್ಸ್ ಏನಿದೆ, ಒಂದು ಮಿತಿ ಅನ್ನತಕ್ಕಂಥದ್ದು ಏನಿದೆ, ಅದನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕಾಗಿ ಬೇರೆ ಬೇರೆ ಸಂಶೋಧನೆಗಳನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ದ ಟೆಲಿಫೋನ್ ಫಾರ್ ಎಕ್ಸಾಂಪಲ್, ಈ ಟೆಲಿಫೋನ್, ಈ ದೂರವಾಣಿ ಅಂತ ಏನು ಕರಿತೀವಲ್ಲ ಅದನ್ನು ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದಾರೆ. ಈಸ್ ದ ಎಕ್ಸ್ಟೆನ್ಷನ್ ಆಫ್ ಅವರ್ ವಾಯ್ಸ್. ನಾವು ಮಾತನಾಡಿರ್ತಕ್ಕಂಥದ್ದು ಎಷ್ಟು ದೂರ ಕೇಳಕ್ಕೆ ಸಾಧ್ಯ, ಅರ್ಧ ಕಿಲೋಮೀಟರ್ ದೂರದವರೆಗೆ ಕೂಗ್ಬಿಟ್ಟು ಹೇಳ್ಬೋದಾ, ಅದಕ್ಕಿಂತ ಆಚೆ ಇರೋರಿಗೆ ನಮ್ಮ ಮಾತುಗಳು, ನಮ್ಮ ಧ್ವನಿ ಹೋಗಿ ತಲುಪಬೇಕಾಗಿತ್ತು ಅಂತಂದರೆ ಅದನ್ನು ಸಾಧಿಸೋದಕ್ಕೆ ಈ ಟೆಲಿಫೋನನ್ನು ಮನುಷ್ಯ ಕಂಡು ಹಿಡಿದ. ನಮ್ಮ ಮಾತಿನ ಒಂದು ಎಕ್ಸ್ಟೆನ್ಷನ್, ಅದನ್ನು ಸ್ವಲ್ಪ ಜಾಸ್ತಿ ದೂರ ತಲುಪೋ ಹಾಗೆ ಮಾಡೋದಕ್ಕೆ ಈ ಟೆಲಿಫೋನನ್ನು ಕಂಡು ಹಿಡಿದ. ದ ಟೆಲಿಸ್ಕೋಪ್ ಆ್ಯಂಡ್ ದ ಮೈಕ್ರೋಸ್ಕೋಪ್. ಹಾಗೆ ನೋಡಿ, ಈ ದೂರದರ್ಶಕ ಮತ್ತು ಸೂಕ್ಷ್ಮದರ್ಶಕ ಅಂತ ಕರಿತೇವಲ್ಲ, ಟೆಲಿಸ್ಕೋಪ್ ಮತ್ತು ಮೈಕ್ರೋಸ್ಕೋಪ್, ಇವುಗಳು ಕೂಡ ಎಕ್ಸ್ಟೆನ್ಷನ್ ಅಂತ ಹೇಳ್ತಾರೆ. ಯಾವುದರ ಎಕ್ಸ್ಟೆನ್ಷನ್ ನೋಡಿ, ಆರ್ ಎಕ್ಸ್ಟೆನ್ಷನ್ ಆಫ್ ಅವರ್ ಸೈಟ್. ಸೈಟ್ ಅಂತಂದರೆ ನಮ್ಮ ದೃಷ್ಟಿ ಅಲ್ವಾ. ನಮ್ಮ ದೃಷ್ಟಿಗೆ ಒಂದು ಲಿಮಿಟ್ ಅನ್ನೋದಿದೆ. ಅತಿ ಸೂಕ್ಷ್ಮ ವಸ್ತುಗಳನ್ನು ನೋಡೋಕ್ಕಾಗಲ್ಲ, ಹಾಗೆ ಅತಿ ದೂರದಲ್ಲಿರ್ತಕ್ಕಂಥ ವಸ್ತುಗಳನ್ನು ಕೂಡ ನೋಡ್ತಕ್ಕಂಥ ಸಾಮರ್ಥ್ಯ ನಮ್ಮ ದೃಷ್ಟಿಗಿರಲ್ಲ. ಆ ದೃಷ್ಟಿಯ ಸಾಮರ್ಥ್ಯವನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ ಮನುಷ್ಯ ಇವುಗಳನ್ನ ಕಂಡುಹಿಡಿತಾನೆ. ಟೆಲಿಸ್ಕೋಪ್ ಅಂದರೆ ತುಂಬ ದೂರದಲ್ಲಿರ್ತಕ್ಕಂಥ ವಸ್ತುಗಳಾಗಲಿ, ಗ್ರಹಗಳಾಗಲಿ, ಅದನ್ನು ನೋಡೋದಕ್ಕೆ ಟೆಲಿಸ್ಕೋಪನ್ನು ಕಂಡುಹಿಡಿದ. ಹಾಗೆಯೇ ಅತಿ ಸೂಕ್ಷ್ಮವಾಗಿರುವ ವಸ್ತುಗಳನ್ನು ನೋಡೋದಕ್ಕೆ ಮೈಕ್ರೋಸ್ಕೋಪನ್ನು ಕಂಡುಹಿಡಿತಾನೆ. ಇವೆಲ್ಲ ಕೂಡ ಎಕ್ಸ್ಟೆನ್ಷನ್ ಆಫ್ ಅವರ್ ಸೈಟ್ ಅಂತ ಹೇಳ್ತಾ ಇದ್ದಾರೆ. ದ ಸ್ವೋರ್ಡ್ ಆ್ಯಂಡ್ ದ ಪ್ಲೋ ಆರ್ ಎಕ್ಸ್ಟೆನ್ಷನ್ ಆಫ್ ಅವರ್ ಆರ್ಮ್ಸ್. ಸ್ವೋರ್ಡ್ ಅಂತಂದರೆ ಖಡ್ಗ, ಪ್ಲೋ ಅಂತಂದರೆ ನೇಗಿಲು ಅಂತ ಕರಿತೀವಿ. ನಮ್ಮ ಆರ್ಮ್ಸ್ ಏನಿದಾವೆ, ಬಾಹುಗಳೇನಿದಾವೆ, ಅವುಗಳಿಗೂ ಕೂಡ ಒಂದು ಲಿಮಿಟೆಡ್ ಆಗಿರ್ತಕ್ಕಂಥ ಸಾಮರ್ಥ್ಯ ಇದೆ. ಅದನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ ಮನುಷ್ಯ ಇದನ್ನು ಕಂಡುಹಿಡಿದ. ಸ್ವೋರ್ಡ್ ನೋಡಿ, ಖಡ್ಗ. ಈಗ ಯುದ್ಧದಲ್ಲಿ ವೈರಿಗಳನ್ನ ಸಾಯಿಸಬೇಕಾಗಿತ್ತು ಅಂದರೆ ಕೈಯಿಂದನೇ ಹೊಡೆದು ನಾವು ಎಷ್ಟು ಜನನ ಸಾಯಿಸೋಕ್ಕಾಗತ್ತೆ, 2 ಕೊಲ್ಬೋದು, 4 ಜನ ಕೊಲ್ಬೋದು. ಆದರೆ ಅದನ್ನು ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಮನುಷ್ಯ ಸ್ವೋರ್ಡ್, ಖಡ್ಗನ ಕಂಡುಹಿಡಿದ. ಅದರ ಮೂಲಕ 100 ಜನ ವೈರಿಗಳನ್ನು ಸಂಹಾರ ಮಾಡಿಬಿಡ್ಬೋದು. ಹಾಗೆಯೇ ಪ್ಲೋ ಅಂದರೆ ನೋಡಿ, ನೇಗಿಲು ಅಲ್ವಾ. ನಾವು ಜಮೀನನ್ನು ಉತ್ತಿ ಬಿತ್ತಿ ಬೀಜ ಬಿತ್ತಿ ಬೆಳಿಬೇಕಾಗತ್ತೆ, ಕೈಯಿಂದನೇ ಎಲ್ಲ ಕೆಲಸ ಮಾಡ್ತಾ ಹೋಗ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಅದನ್ನು ಈಸಿ ಮಾಡಿಕೊಳ್ಳೋದಕ್ಕೆ ಮನುಷ್ಯ ಈ ನೇಗಿಲನ್ನು ಕಂಡುಹಿಡಿದ. ಹಾಗೆಯೇ ಈ ಟೆಲಿಫೋನ್ ಇರ್ಬೋದು, ಟೆಲಿಸ್ಕೋಪ್ ಇರ್ಬೋದು, ಮೈಕ್ರೋಸ್ಕೋಪ್ ಇರ್ಬೋದು, ಸೋರ್ಡ್ ಇರ್ಬೋದು, ಪ್ಲೋ ಇರ್ಬೋದು, ಇವೆಲ್ಲ ಎಕ್ಸ್ಟೆನ್ಷನ್ ಆಫ್ ಅವರ್ ಬಾಡೀಸ್. ನಮ್ಮ ಶರೀರಕ್ಕಿರ್ತಕ್ಕಂಥ ಅಂಗಾಂಗಗಳಿಗೆ ಏನು ಸಾಮರ್ಥ್ಯ ಇದೆ ಅದು ತುಂಬ ಸೀಮಿತವಾಗಿರೋದ್ರಿಂದ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಕ್ಕೆ ಇದನ್ನೆಲ್ಲ ಕಂಡುಹಿಡಿದಾನೆ ಹೊರತು ಈ ಪುಸ್ತಕ ಅನ್ನತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಸಂಶೋಧನೆ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓನ್ಲಿ ದ ಬುಕ್ ಈಸ್ ಆನ್ ಎಕ್ಸ್ಟೆನ್ಷನ್ ಆಫ್ ಅವರ್ ಇಮ್ಯಾಜಿನೇಷನ್ ಆ್ಯಂಡ್ ಮೆಮರಿ. ನಮಗಿರ್ತಕ್ಕಂಥ ಕಲ್ಪನೆ, ನಮಗಿರ್ತಕ್ಕಂಥ ನೆನಪನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ ಮನುಷ್ಯ ಈ ಪುಸ್ತಕವನ್ನು
ಕಂಡು ಹಿಡಿದಿದ್ದಾನೆ. ಹಾಗಾಗಿ ಈ ಜಗತ್ತಿನಿಂದ ಈ ಪುಸ್ತಕ ಅನ್ನತಕ್ಕಂಥದ್ದು ಕಣ್ಮರೆಯಾಗೋದು ಸಾಧ್ಯನೇ ಇಲ್ಲ ಅಂತ ಬೋಗಸ್ ಅವರು ಹೇಳ್ತಾ ಇದ್ದಾರೆ. ಅವಾಗ ಎಲಿಫೆನೋ ಅವರು ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ವೆಲ್ ಯು ಸ್ಟೇಟ್ ಇನ್ ಎ ಮೆಮೊರೇಬಲ್ ಪ್ಯಾಸೇಜ್, ಒಂದು ಪ್ಯಾಸೇಜಲ್ಲಿ ನೀವು ಹೇಳ್ತೀರಾ ಲಿಟ್ರೇಚರ್ ಈಸ್ ಎ ಡ್ರೀಮ್, ಈ ಸಾಹಿತ್ಯ ಅಂದರೆ ಒಂದು ಕನಸು ಅಂತ ಒಂದು ಕಡೆ ತಾವು ಹೇಳಿದ್ದೀರಾ, ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ಬೋಗಸ್ ಅವರು ಏನಂತ ಆನ್ಸರ್ ಮಾಡ್ತಾರೆ ನೋಡಿ. ಇಟ್ ಈಸ್ ಟ್ರೂ, ಲಿಟ್ರೇಚರ್ ಈಸ್ ಎ ಡ್ರೀಮ್, ಎ ಕಂಟ್ರೋಲ್ಡ್ ಡ್ರೀಮ್. ಬೋಗಸ್ ಅವ್ರು ಹೇಳ್ತಾ ಇದ್ದಾರೆ ಲಿಟ್ರೇಚರ್ ಅನ್ನತಕ್ಕಂಥದ್ದು ಕನಸು, ಇದು ನಿಜಾನೇ, ಆದರೆ ಸಾಮಾನ್ಯವಾಗಿ ನಾವು ಕಾಣ್ತಕ್ಕಂಥ ಕನಸಿನ ಥರ ಅಲ್ಲ, ಎ ಕಂಟ್ರೋಲ್ಡ್ ಡ್ರೀಮ್, ನಿಯಂತ್ರಿಸಲಾಗಿರುವಂಥ ಒಂದು ಕನಸು ಅಂತ ಹೇಳ್ತಾ ಇದ್ದಾರೆ. ಈ ಸಾಹಿತ್ಯವನ್ನು ಕನಸಿಗೆ ಹೋಲಿಸ್ತಾ ಇದ್ದಾರೆ. ಯಾಕೆ ಅಂತ ಮುಂದಿನ ಲೈನಲ್ಲಿ ಹೇಳ್ತಾರೆ, ತಾವು ಅದನ್ನು ಕೂಡ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂಗೆ ಕೂಡ ಕ್ವಶನನ್ನು ಕೇಳಬಹುದು. ಏನು ಹೇಳ್ತಾರೆ ನೋಡಿ. ನೌ ಐ ಬಿಲೀವ್ ದ್ಯಾಟ್ ವಿ ಓ ಲಿಟ್ರೇಚರ್ ಆಲ್ಮೋಸ್ಟ್ ಎವ್ರಿಥಿಂಗ್ ವಿ ಆರ್ and we have been and also what you will be. ಈ ಸಾಹಿತ್ಯ ಅಂದರೆ ಏನು ಅಲ್ವಾ? ಸಾಹಿತ್ಯವನ್ನು ರಚನೆ ಮಾಡಬೇಕಾದ್ರೆ ಅದರಲ್ಲಿ ಲೇಖಕರು ಆಥರ್ಸ್ಗಳು ಏನು ಬರೆದಿರ್ತಾರೆ, ನಾವು ಏನಿದ್ದೀವಿ, ಏನು ಆಗಿದ್ದೀವಿ, ಮುಂದೆ ಏನು ಇರ್ತೀವಿ ಅನ್ನೋದ್ರ ಬಗ್ಗೆನೇ ಕಲ್ಪನೆ ಮಾಡಿಕೊಂಡು ಆ ಸಾಹಿತ್ಯದಲ್ಲಿ ಬರೆದಿರ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಎವ್ರಿಥಿಂಗ್ ವಿ ಆರ್, ನಾವೀಗ ಏನಿದ್ದೀವಿ, ನಮ್ಮ ತಂತ್ರಜ್ಞಾನ ಏನಿದೆ, ನಮ್ಮ ಜೀವನ ಏನಿದೆ, ನಮ್ಮ ಸಂಬಂಧಗಳೇನಿದ್ದಾವೆ, ಇದನ್ನೇ ತಾನೇ ಸಾಹಿತ್ಯದಲ್ಲಿ ಬರೆಯೋದು. ಆ್ಯಂಡ್ ವಿ ಹ್ಯಾವ್ ಬೀನ್, ಏನು ಇದ್ವಿ, ಆ್ಯಂಡ್ ಆಲ್ಸೋ ವಾಟ್ ವಿ ವಿಲ್ ಬಿ, ಮುಂದೆ ಏನಾಗಿರ್ತೀವಿ ಅನ್ನೋದ್ರ ಬಗ್ಗೆನೇ ಈ ಲೇಖಕರು ಕಲ್ಪನೆ ಮಾಡಿಕೊಂಡು ಸಾಹಿತ್ಯವನ್ನು ರಚನೆ ಮಾಡಿರ್ತಾರೆ. ಅವರ್ ಪಾಸ್ಟ್ ಈಸ್ ನಥಿಂಗ್ ಬಟ್ ಎ ಸೀಕ್ವೆನ್ಸ್ ಆಫ್ ಡ್ರೀಮ್. ನಮ್ಮ ಭೂತಕಾಲದಲ್ಲಿ ಏನು ಘಟನೆಗಳಾಗಿ ಹೋಗಿದ್ದಾವೆ, ಏನೇನು ವಿಚಾರಗಳಾಗಿ ಹೋಗಿದ್ದಾವೆ, ಅವೆಲ್ಲ ಇವಾಗ ಕನಸಿನ ಥರನೇ ಅಲ್ವಾ? ನಾವು ರಾತ್ರಿ ಕನಸನ್ನು ಕಾಣಬೇಕಾದ್ರೆ ಆ ಕನಸು ಕಾಣೋ ಟೈಮಲ್ಲಿ ಆ ಕನಸುಗಳೆಲ್ಲ ನಿಜಾನೇ ಅಂತ ಅನ್ನಿಸ್ತಾ ಇರ್ತದೆ. ಆದರೆ ಬೆಳಗ್ಗೆ ಎದ್ದ ಮೇಲೆ ಗೊತ್ತಾಗುತ್ತೆ ಅದೆಲ್ಲ ಕನಸು, ಬರೀ ಸುಳ್ಳು ಅಂತ ನಮಗೆ ಹೇಗೆ ಅನಿಸುತ್ತೋ ಹಾಗೆ ನಮ್ಮ ಜೀವನದಲ್ಲಿ ಹಿಂದೆ ಆಗಿ ಹೋಗಿರ್ತಕ್ಕಂಥ ಘಟನೆಗಳು ಇವಾಗೆಲ್ಲ ಒಂದು ನೆನಪುಗಳು ಮಾತ್ರ ನಮ್ಮ ಮನಸ್ಸಿನಲ್ಲಿರ್ತವೆ. ಅವೆಲ್ಲ ಕೂಡ ಒಂದು ರೀತಿಯ ಕನಸುಗಳೇ ಅಂತ ಬೋಗಸ್ ಅವರು ಹೇಳ್ತಾ ಇದ್ದಾರೆ. ವಾಟ್ ಡಿಫ್ರೆನ್ಸ್ ಕ್ಯಾನ್ ದೇರ್ ಬಿ ಬಿಟ್ವೀನ್ ಡ್ರೀಮಿಂಗ್ ಆ್ಯಂಡ್ ರಿಮೆಂಬರಿಂಗ್ ದ ಪಾಸ್ಟ್ ಅಲ್ವಾ? ನಾವು ರಾತ್ರಿ ಕನಸು ಕಾಣೋದ್ರಲ್ಲಿ ಹಾಗೆ ಆಗಿ ಹೋಗಿರೋದನ್ನ ನೆನಪಿಸ್ಕೊಳ್ಳೋದ್ರಲ್ಲಿ ಏನು ಹಂತ ವ್ಯತ್ಯಾಸ ಇದೆ? ಎರಡೂ ಒಂದೇನೆ, ಭಾವನೆಗಳಷ್ಟೇ, ಥಾಟ್ಸ್ ಅಷ್ಟೇ ಅಲ್ವಾ? ನಮ್ಮ ಮನಸ್ಸಿನಲ್ಲಿ ಕನಸುಗಳು ಹೇಗೆ ಒಂದು ಥಾಟ್ ಆಗಿರ್ತದೋ ಹಾಗೆ ನಮ್ಮ ಜೀವನದಲ್ಲಿ ಆಗಿ ಹೋಗಿರೋದೆಲ್ಲ ಒಂದು ನೆನಪು, ಒಂದು ಥಾಟ್ ಆಗಿರ್ತದೆ. ಸೊ ಎರಡೂ ಕೂಡ ಒಂದೇನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬುಕ್ಸ್ ಆರ್ ದ ಗ್ರೇಟ್ ಮೆಮೊರಿ ಆಫ್ ಆಲ್ ಸೆಂಚುರೀಸ್. ಸೊ ಪುಸ್ತಕಗಳಂದರೆ ಏನಿಲ್ಲಿ, ಈ ಶತಮಾನಗಳಿಂದ ಜನ ತಮ್ಮ ನೆನಪುಗಳನ್ನು ಈ ಪುಸ್ತಕದಲ್ಲಿ ಬರೆದಿಟ್ಟು ಹೋಗಿದ್ದಾರೆ. ಸೊ ಹಾಗಾಗಿ ಬುಕ್ಸ್ ಆರ್ ದ ಗ್ರೇಟ್ ಮೆಮೊರಿ ಆಫ್ ಆಲ್ ಸೆಂಚುರೀಸ್. ಎಲ್ಲ ಶತಮಾನಗಳಲ್ಲಿ ಜನರ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳು, ಥಾಟ್ಸ್ಗಳು, ಫೀಲಿಂಗ್ಸ್ಗಳು ಏನಿದ್ವು ಅದೆಲ್ಲವನ್ನು ಈ ಪುಸ್ತಕದ ರೂಪದಲ್ಲಿ ಕೊಟ್ಟು ಹೋಗಿದ್ದಾರೆ. ಅವೆಲ್ಲ ನೆನಪುಗಳಾಗಿರೋದ್ರಿಂದ ಅದು ಒಂದು ಕನಸು ಅಂತ ಬೋಗಸ್ ಅವರು ಹೇಳ್ತಾ ಇದ್ದಾರೆ. ದೇರ್ ಫಂಕ್ಷನ್ ದೇರ್ ಫೋರ್ ಈಸ್ ಇರ್ರಿಪ್ಲೇಸೇಬಲ್. ಸೊ ಪುಸ್ತಕಗಳ ಕೆಲಸ ಏನು ಅಂತಂದರೆ ಈ ಮೆಮರೀಸನ್ನು ತುಂಬಿಕೊಂಡಿರ್ತಕ್ಕಂಥದ್ದು. ಶತಮಾನಗಳಿಂದ ಜನರಿದ್ದಾರೆ, ಸಾಧಕರಿದ್ದಾರೆ, ಸಾಧನೆ ಮಾಡಿದವರಿದ್ದಾರೆ, ಕವಿಗಳಿದ್ದಾರೆ. ಅವರೆಲ್ಲರ ನೆನಪುಗಳನ್ನು, ಅವರೆಲ್ಲರ ಫೀಲಿಂಗ್ಸನ್ನು ಈ ಪುಸ್ತಕದಲ್ಲಿ ತುಂಬಿಸಿರ್ತಾರೆ. ಸೊ ಹಾಗಾಗಿ ಅವುಗಳನ್ನು ನಾವು ಬೇರೆ ವಸ್ತುಗಳಿಂದ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಈ ಪುಸ್ತಕಗಳ ಸ್ಥಾನವನ್ನು ಬೇರೆ ಯಾವುದು ವಸ್ತುಗಳು ಕೂಡ ಭರಿಸೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ತಿದ್ರೆ. ಹಾಗೇನಾದರೂ ಜಗತ್ತಿನಿಂದ ಪುಸ್ತಕಗಳು ಕಣ್ಮರೆ ಆದರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಸೆಂಟೆನ್ಸಲ್ಲಿ ಹೇಳ್ತಾರೆ. ಅದ್ರ ಬಗ್ಗೆ ತಮಗೆ 1 ಅಂಕದ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ, ನೆನ್ಪಿಟ್ಕೊಳ್ಳಿ. ಇಫ್ ಬುಕ್ ಡಿಸಪಿಯರ್ಸ್, ಈ ಜಗತ್ತಿನಿಂದ ಪುಸ್ತಕಗಳು ಕಣ್ಮರೆ ಆದರೆ ಶ್ಯೂರ್ಲಿ ಹಿಸ್ಟ್ರಿ ವುಡ್ ಡಿಸಪಿಯರ್, ಈ ಇತಿಹಾಸ ಅನ್ನೋದು ಕೂಡ ಕಣ್ಮರೆಯಾಗಿ ಹೋಗುತ್ತೆ. ಈ ಪುಸ್ತಕದಲ್ಲಿನೇ ನಾವು ಇತಿಹಾಸವನ್ನು ಬರೆದಿಟ್ಟಿರ್ತೀವಿ. ಈಗ ಪುಸ್ತಕಗಳೇ ಇಲ್ಲ ಅಂತಂದರೆ ಇತಿಹಾಸ ಕೂಡ ಕಣ್ಮರೆ ಆಗುತ್ತೆ. ಹೀಗೆ ಪುಸ್ತಕ ಮತ್ತು ಇತಿಹಾಸ ಕಣ್ಮರೆ ಆದರೆ ಏನಾಗುತ್ತೆ? ಆ್ಯಂಡ್ ಶ್ಯೂರ್ಲಿ ಮ್ಯಾನ್ ವುಡ್ ಡಿಸ್ಅಪಿಯರ್. ಪುಸ್ತಕಗಳು ಕಣ್ಮರೆ ಆಗಿದ್ದಾವೆ ಅಂದರೆ ಆವಾಗ ಮನುಷ್ಯ ಕೂಡ ಈ ಜಗತ್ತಿನಿಂದ ಕಣ್ಮರೆ ಆಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮಗೆ ಪ್ರಶ್ನೆ ಹೇಗೆ ಕೇಳ್ತಾರೆ ಅಂದರೆ ವೆನ್ ಮ್ಯಾನ್ ವುಡ್ ಡಿಸ್ಅಪಿಯರ್ ಅಂತ ಕೇಳಿದರೆ ವೆನ್ ಬುಕ್ಸ್ ಡಿಸ್ಅಪಿಯರ್ಸ್ ಅಂತ ತಾವು ಆನ್ಸರ್ನ ಬರಿಬೇಕು. ಈ ಲಾಸ್ಟ್ ಲೈನನ್ನು ಸ್ವಲ್ಪ ತಾವು ನೆನ್ಪಿಟ್ಕೊಳ್ಳಿ.
ಇಫ್ ಬುಕ್ಸ್ ಡಿಸ್ಅಪಿಯರ್ ಶ್ಯೂರ್ಲಿ ಹಿಸ್ಟ್ರಿ ವುಡ್ ಡಿಸ್ಅಪಿಯರ್. ಬುಕ್ಸ್ ಡಿಸ್ಅಪಿಯರ್ ಆದರೆ ಹಿಸ್ಟ್ರಿ ಡಿಸ್ಅಪಿಯರ್ ಆಗುತ್ತೆ. ಅವಾಗ ಏನಾಗುತ್ತೆ? ಆ್ಯಂಡ್ ಶ್ಯೂರ್ಲಿ ಮ್ಯಾನ್ ವುಡ್ ಡಿಸ್ಅಪಿಯರ್. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಕೇಳ್ತಾ ಇರ್ತಾರೆ, ತಾವು ನೆನ್ಪಿಟ್ಕೊಳ್ಳಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ಜಾರ್ಜ್ ಲೂಯಿಸ್ ಬೋಗಸ್ ಅವರು ಸುಮಾರು ವಿಚಾರಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಬಂದರು. ಅವರ ತಾಯಿ ಬಗ್ಗೆ ಹೇಳಿದರು, ಈ ಕುರುಡುತನದ ಬಗ್ಗೆ ಹೇಳಿದರು, ಪುಸ್ತಕದ ಇತಿಹಾಸದ ಬಗ್ಗೆ ಹೇಳ್ತಾರೆ, ಕಾವ್ಯ ಪೋಯೆಟ್ರಿ ಅಂದರೆ ಏನಂತ ಹೇಳ್ತಾರೆ, ಆಮೇಲೆ ಈ ಮೆಟಾಫರ್ಸ್ಗಳ ಬಗ್ಗೆ ಹೇಳ್ತಾರೆ, ಹಾಗೆ ಈ ಪುಸ್ತಕಗಳು ಜಗತ್ತಿನಿಂದ ಕಣ್ಮರೆ ಆಗಲ್ಲ ಅಂತ ಇಷ್ಟೊಂದು ವಿಚಾರಗಳ ಬಗ್ಗೆ ಎಲ್ಲ ಎಲಿಫ್ಯಾನೋ ಅವರಿಗೆ ಆನ್ಸರ್ ಮಾಡ್ತಾ ಬಂದರು. ತಮ್ಮೆಲ್ಲರಿಗೂ ಕೂಡ ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಮತ್ತೆ ಒಂದು ಸಾರಿ ಓದ್ಕೊಂಡು ಎಕ್ಸಾಮಿನೇಷನ್ ದೃಷ್ಟಿಯಿಂದ ಈ ಪಾಠವನ್ನು ಓದ್ಕೊಂಡು ರೆಡಿಯಾಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲೇ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಈ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳ ಜೊತೆಗೆ ಮತ್ತೆ ಸಿಗೋಣ. So till then, take care.